ಯೇಸುವೇ ಸ್ತೋತ್ರ. ಹಾಲೆಲೂಯ. ಕರ್ತನಾದ ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ನಾಮದಲ್ಲಿ ಇವತ್ತಿನ ಆರಾಧನೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. ಇಸ್ರಾಯೇಲರು ಆತನ ಕೃಪೆಯು ಶಾಶ್ವತ ಎಂದು ಹೇಳಲಿ. ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತ ಎಂದು ಹೇಳಲಿ. ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತ ಎಂದು ಹೇಳಲಿ. ಯೆಹೋವನೇ, ದಯವಿಟ್ಟು ರಕ್ಷಿಸು. ಯೆಹೋವನೇ, ದಯವಿಟ್ಟು ಸಾಫಲ್ಯ ಕೊಡು. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ರೆಂಬೆಗಳನ್ನು ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞ ವೇದಿಯ ಕೊಂಬುಗಳ ಸಮೀಪಕ್ಕೆ ಬಂದಿರಿ. ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇನೆ. ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಸರ್ವ ಜನಾಂಗಗಳೇ, ಯೆಹೋವನನ್ನು ಕೀರ್ತಿಸಿರಿ. ಸಮಸ್ತ ಪ್ರಜೆಗಳೇ, ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಯೆಹೋವನ ಸತ್ಯತೆಯು ಸದಾ ಇರುವುದು. ಯೆಹೋವನಿಗೆ ಸ್ತೋತ್ರ. ಹಾಲೆಲೂಯ. ಆಮೆನ್. ಯೇಸುವೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಆರಾಧನೆ. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಭ್ರಮೆ ಬೇಡ, ಭಯಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ಆತ ನಿನ್ನ ಜೊತೆಗಿರುವ. ಆತನ ದೊನ್ನೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ
ಸದಾ ನಿನ್ನನ್ನು ಕಾಯುವರು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ, ಯೇಸುವೇ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ, ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು,
ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು. ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ
ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ.
ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಸ್ತೋತ್ರ. ಹಾಲೆಲೂಯ. ಈಗ ದೇವರ ವಾಕ್ಯವನ್ನು ಕೇಳುವ ನಮಗೆ ತಪ್ಪದೆ ಅನುದಿನದ ಆತ್ಮಿಕ ಆಹಾರವನ್ನು ನೀಡುವ ನಮ್ಮ ಕರ್ತನಿಗೆ ಸ್ತೋತ್ರವಾಗಲಿ. ಆಮೆನ್. ಹೋದ ವಾರ ನಾವು ವಂಚನೆಯ ಮತ್ತು ಕಪಟತನದ ಶತ್ರುವಿನ ಬಗ್ಗೆ ತಿಳಿದುಕೊಂಡೆವು. ಇಸ್ರೇಲ್ ಜನರು ತಮ್ಮ ವಾಗ್ದಾನದ ನಾಡಿಗೆ ಸೇರಿ ಅಲ್ಲಿಂದ ಮುಂದುವರೆದು ಮುನ್ನಡೆಯುವಾಗ ಕೂಡಲೇ ಅವರು ಅನೇಕ ಹೋರಾಟಗಳನ್ನು, ಯುದ್ಧಗಳನ್ನು ಎದುರಿಸಬೇಕಾಯಿತು. ಇಸ್ರೇಲರು ಐಗುಪ್ತ ದೇಶದಿಂದ ಹೊರಬರಲು ಯುದ್ಧ ಮಾಡುವ ಅವಶ್ಯಕತೆ ಇರಲಿಲ್ಲ. ಅವರು ಯುದ್ಧ ಮಾಡಿದರೆ ಇಲ್ಲ, ಅವರು ಯುದ್ಧ ಮಾಡಲಿಲ್ಲ. ಕೆಂಪು ಸಮುದ್ರದ ಬಳಿಯೂ ಅವರು ಯುದ್ಧ ಮಾಡಲಿಲ್ಲ. ಐಗುಪ್ತ ದೇಶದವರು ಮತ್ತೊಮ್ಮೆ ಅವರನ್ನು ಹಿಂಬಾಲಿಸಿ ಬಂದರು. ದೇವರು ಅವರನ್ನು ಮುಳುಗಿಸಿದರು. ಆದರೆ ಅವರು ಯೋರ್ದನನ್ನು ದಾಟಿದ ಕೂಡಲೇ ಅವರು ಯುದ್ಧಗಳನ್ನು ಎದುರಿಸಬೇಕಾಯಿತು. ಆಮೆನ್. ರಕ್ಷಣೆಯು ಧರ್ಮಾರ್ಥವಾಗಿದೆ. ಹಾಲೆಲೂಯ. ಆದರೆ ದೀಕ್ಷಾ ಸ್ನಾನವು ದೇವರ ಮಾರ್ಗದರ್ಶನದಲ್ಲಿ ನಡೆಯಬೇಕು. ಕೆಂಪು ಸಮುದ್ರವು ದೀಕ್ಷಾ ಸ್ನಾನದ ಚಿಹ್ನೆಯಾಗಿದೆ. ಐಗುಪ್ತ ದೇಶದಿಂದ ಬಿಡುಗಡೆ, ಕತ್ತಲೆಯ ರಾಜ್ಯದಿಂದ ಬಿಡುಗಡೆ, ಇದೆಲ್ಲವೂ ದೇವರು ಮಾಡುವ ಮಹತ್ ಕಾರ್ಯದ ತಿಳುವಳಿಗೋಸ್ಕರ. ಆದರೆ ವಾಗ್ದಾನದ ನಾಡಿಗೆ ಅವರು ಪ್ರವೇಶಿಸಿದ ಮೇಲೆ ತಮ್ಮದನ್ನು ಸ್ವಾಧೀನಪಡಿಸಲು ಅವರು ಹೋರಾಟವನ್ನು ನಡೆಸಬೇಕು. ಸ್ವಲ್ಪ ಕೊಳ್ಳೆಯನ್ನು ಪಡೆಯಲು, ಕೆಲವು ದೇಶಗಳನ್ನು ಹಾದು ಹೋಗಲು, ಆತ್ಮಿಕವಾದ ವಂಶ ಪರಂಪರೆಯ ಆಸ್ತಿಯನ್ನು ಪಡೆಯಲು ಅವರು ಕೆಲವು ಯುದ್ಧಗಳನ್ನು ಮಾಡಬೇಕಿತ್ತು. ಯೆರಿಕೋ ಪಟ್ಟಣದಲ್ಲಿ ಅವರಿಗೆ ರಹಾಬಳು ಸಿಕ್ಕಿದಳು. ಆಕೆಯು ಯೇಸುವಿನ ವಂಶಾವಳಿಯಲ್ಲಿ ಬಂದಳು. ಆಮೆನ್. ಆಯಿ ದೇಶದ ಯುದ್ಧದಿಂದ ಅವರು ಕೊಳ್ಳೆಯನ್ನು ಹೊಡೆಯಲು, ವಸ್ತುಗಳನ್ನು ತಮ್ಮದಾಗಿಸಲು ಮತ್ತು ತಮ್ಮ ತಮ್ಮ ಸೊತ್ತುಗಳನ್ನು ಹೊಂದಲು ಪ್ರಾರಂಭಿಸಿದರು. ತಮ್ಮದೇ ಆಸ್ತಿಯನ್ನು ಹೊಂದಲು, ತಮ್ಮದೇ ಸಂಪತ್ತಿನಿಂದ ಸಂತೋಷ ಪಡೆಯಲು. ಆಮೆನ್. ಸರಿಯಲ್ಲವೇ? ಅಲ್ಲಿಂದ ಮುಂದುವರಿದು ಹೋದಾಗ ನಾವು ಕೇಳುತ್ತೇವೆ, ಗಿಬ್ಯೋನ್ ದೇಶದವರು ವಂಚನೆಯೊಂದಿಗೆ ಬಂದರು. ಇಲ್ಲಿ ವಂಚಕನು ಯಾರು? ಯಾರು ಸತ್ಯವನ್ನು ತಿಳಿದಿದ್ದಾನೋ ಅವನು. ಇಲ್ಲಿ ವಂಚಕನ ಮೊದಲ ಅರ್ಹತೆಯು ಅವನಿಗೆ ನಿಜವಾದ ಸತ್ಯ ತಿಳಿದಿರಬೇಕು. ಆದುದರಿಂದ ಇಲ್ಲಿ ಸೈತಾನನಿಗೆ ಸತ್ಯ ತಿಳಿದಿದೆ. ಅವನಿಗೆ ಯೇಸುವೇ ದೇವರೆಂದು ಗೊತ್ತಿದೆ. ಸೈತಾನನ ಸಮಯವು ತುಂಬ ಕಡಿಮೆ ಇದೆ ಎಂದು ಅವನಿಗೆ ತಿಳಿದಿದೆ. ಸಂತರು ಅವನ ನ್ಯಾಯ ತೀರ್ಪು ಮಾಡುವರೆಂದು ಅವನಿಗೆ ತಿಳಿದಿದೆ.
ಯೇಸುವಿನ ನಾಮದಲ್ಲಿ ಜನರಿಗೆ ಅಧಿಕಾರವಿದೆಯೆಂದು ಅವನಿಗೆ ತಿಳಿದಿದೆ, ಸರಿಯಲ್ಲವೇ? ಹೌದು. ಆದರೂ ಅವನು ಏದೆನ್ ತೋಟಕ್ಕೆ ಬರುತ್ತಾನೆ. ಸ್ವಲ್ಪ ದಿನಗಳ ಮೊದಲ ಉಲ್ಲೇಖದ ಕಾನೂನು ಅದರ ಬಗ್ಗೆ ತಿಳಿದುಕೊಂಡೆವು. ದೇವರ ವಾಕ್ಯದಲ್ಲಿ ಅದನ್ನು ಮೊದಲ ಬಾರಿಗೆ ಉಲ್ಲೇಖಿಸಿದರೆ ದೇವರು ಅದರಲ್ಲಿ ಏನನ್ನೋ ಬಹಿರಂಗಪಡಿಸುತ್ತಾರೆ. ಆದುದರಿಂದ ದೇವರ ವಾಕ್ಯದಲ್ಲಿ ಎಲ್ಲಿಯಾದರೂ ಮೊದಲ ಬಾರಿಗೆ ಉಲ್ಲೇಖಿಸಿದ್ದನ್ನು ಕಂಡರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಬಗ್ಗೆ ನಾವು ಅಧ್ಯಯನವನ್ನು ನಡೆಸಬೇಕು. ಈಗ ಎಲ್ಲಿ ವಂಚನೆಯನ್ನು ಮೊದಲ ಬಾರಿಗೆ ಉಲ್ಲೇಖಿಸಿದ್ದಾರೆ? ಏದೆನ್ ತೋಟದಲ್ಲಿ. ಹೌದು, ಏದೆನ್ ತೋಟದಲ್ಲಿ ವಂಚನೆಯನ್ನು ಮೊದಲ ಬಾರಿಗೆ ಉಲ್ಲೇಖಿಸಿದ್ದಾರೆ. 2 ಕೊರಿಂಥದವರಿಗೆ ಅಧ್ಯಾಯ 11 ವಾಕ್ಯ 3. ಆದರೆ ಹೇಗೆ ಹವ್ವಳು ಸರ್ಪದ ಕುಯಿತಿಗೆ ಒಳಗಾಗಿ ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಶುದ್ಧತ್ವವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವಾಗಿದೆ. ಆಮೆನ್. ಪೌಲನು ವಂಚನೆಯ ಬಗ್ಗೆ ಮಾತಾಡುವಾಗ ಅವನೊಂದು ಸ್ಥಳವನ್ನು ಸೂಚಿಸುತ್ತಾನೆ. ಹೌದು, ಒಂದು ಸ್ಥಳವಿದೆ, ವಂಚನೆಯು ನಡೆದ ಸ್ಥಳ, ಎಲ್ಲಿ ಸರ್ಪವು ಹವ್ವಳನ್ನು ವಂಚಿಸಿದ ಸ್ಥಳ, ಏದೆನ್ ತೋಟ, ಸರಿಯಲ್ಲವೇ? ಯಾವಾಗ ವಂಚನೆ ಬಗ್ಗೆ ತಿಳಿಸುತ್ತಾರೋ ಆವಾಗ ಮೊದಲ ಬಾರಿಗೆ ಬರುವ ಮಾತೆಂದರೆ ಅದೇ ರೀತಿ ಸರ್ಪನು ಹವ್ವಳನ್ನು ವಂಚಿಸಿದ ಹಾಗೆ ನಾನು ಭಯಪಡುತ್ತೇನೆ. ಅದೇ ರೀತಿ ಸೈತಾನನು ನಿಮ್ಮನ್ನು ವಂಚಿಸಬಹುದು ಮತ್ತು ನಿಮ್ಮನ್ನು ಭ್ರಷ್ಟರನ್ನಾಗಿಸಬಹುದು. ವಂಚನೆಯೊಂದಿಗೆ ಭ್ರಷ್ಟಾಚಾರವೂ ಬರುತ್ತದೆ. ಹೌದು, ವಂಚನೆಯೊಂದಿಗೆ ಭ್ರಷ್ಟಾಚಾರವೂ ಬರುತ್ತದೆ. ಹಾಗೆಯೇ ಸೈತಾನನು ನಿಮ್ಮನ್ನು ಮೋಸಗೊಳಿಸಬಹುದು ಮತ್ತು ಕ್ರಿಸ್ತನ ವಿಷಯದಲ್ಲಿ ನಿಮ್ಮಲ್ಲಿರುವ ಯಥಾರ್ಥತ್ವವನ್ನು ಕೆಡಿಸಬಹುದೆಂಬ ಭಯವುಂಟು. ಆದುದರಿಂದ ವಂಚನೆಯ ವಿಷಯ ಬಂದಾಗ ಪೌಲನು ಹಿಂದಕ್ಕೆ ಹೋಗಿ ಹೇಳುತ್ತಾನೆ, ಹಾಗೆಯೇ ಮೊದಲ ಬಾರಿಗೆ ನಡೆಯಿತು. ಅದೇ ರೀತಿ ಸೈತಾನನು ವಂಚಿಸುತ್ತಾನೆ. ದೇವರ ವಾಕ್ಯ ಮುಂದುವರಿಸುತ್ತಾ ಹೇಳುತ್ತದೆ, ಯಾಕೆಂದರೆ ಯಾರಾದರೂ ಬಂದು ನಾವು ಬೋಧಿಸಿದ ಯೇಸುವನ್ನಲ್ಲದೆ ಮತ್ತೊಬ್ಬ ಯೇಸುವನ್ನು ನಿಮಗೆ ಪ್ರಕಟಿಸುವಾಗಲೂ ಇಲ್ಲವೇ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ನೀವು ಒಪ್ಪಿಕೊಳ್ಳದೇ ಇದ್ದ ಬೇರೊಂದು ಸ್ವಾರ್ಥವನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಇಲ್ಲಿ ಪೌಲನ ಕಾಳಜಿ ಏನು? ಪೌಲನು ಹೇಳುತ್ತಾನೆ, ನಾನು ಹೆದರುತ್ತೇನೆ. ಈಗ ನೀವು ಈ ಸುವಾರ್ತೆಯನ್ನು ಕೇಳಿ ಮುಂಬರುವ ದಿನಗಳಲ್ಲಿ ಬೇರೊಬ್ಬನು ಬಂದು ಪೌಲನಿಗೆ ಖಂಡಿತವಾಗಿಯೂ ಗೊತ್ತಿದೆ ಬೇರೊಬ್ಬನು ಬರುತ್ತಾನೆಂದು. ಯಾವುದರೊಂದಿಗೆ ಅವನು ಬರುತ್ತಾನೆ? ಅವನು ಬೇರೊಬ್ಬ ಯೇಸುವಿನೊಂದಿಗೆ ಬರುತ್ತಾನೆ, ಸರಿಯಲ್ಲವೇ? ಅವನು ಮತ್ತೊಬ್ಬ ಯೇಸುವಿನೊಂದಿಗೆ ನಿಮ್ಮ ಬಳಿ ಬರುವನು. ಆತನನ್ನು ನಾವು ಪ್ರಕಟಿಸಲಿಲ್ಲ, ಬೋಧಿಸಲಿಲ್ಲ. ಮತ್ತೊಬ್ಬ ಯೇಸುವನ್ನು ನಿಮಗೆ ಪ್ರಸ್ತುತಪಡಿಸುವಾಗ ಏನಾಗುತ್ತದೆ? ನೀವು ಬೇರೊಂದು ಆತ್ಮವನ್ನು ಪಡೆಯುತ್ತೀರಿ, ಆದರೆ ಅದು ದೇವರಾತ್ಮವಲ್ಲ. ಯಾವಾಗ ನೀವು ಮತ್ತೊಬ್ಬ ಯೇಸುವನ್ನು ಬೇರೊಂದು ಸುವಾರ್ತೆಯನ್ನು ಸ್ವೀಕರಿಸುವಾಗ ದೇವರ ವಾಕ್ಯವು ಹೇಳದೇ ಇದ್ದ, ಉಲ್ಲೇಖಿಸದೇ ಇದ್ದ ನೀವು
ಮತ್ತೊಬ್ಬ ಯೇಸುವನ್ನು ಸ್ವೀಕರಿಸ್ತೀರಿ ಮತ್ತು ಮತ್ತೊಂದು ಆತ್ಮವನ್ನು ಸ್ವೀಕರಿಸುತ್ತೀರಿ. ಆದರೆ ಆತನು ಪವಿತ್ರಾತ್ಮನಲ್ಲ. ವಾಕ್ಯವು ಮುಂದುವರಿಸುತ್ತಾ ಹೇಳುತ್ತದೆ, ಅಲ್ಲಿ ಬೇರೊಂದು ಆತ್ಮ, ಮತ್ತೊಬ್ಬ ಯೇಸು ಮತ್ತು ಬೇರೊಂದು ಸುವಾರ್ತೆ. ಈ ವಾಕ್ಯವು ನಿಮ್ಮ ಬೈಬಲ್ನಲ್ಲಿದೆಯೇ? ಬೇರೊಂದು ಆತ್ಮ, ಬೇರೊಂದು ಸುವಾರ್ತೆ ಮತ್ತು ಮತ್ತೊಬ್ಬ ಯೇಸು. ಆಮೆನ್. ಸರಿಯಲ್ಲವೇ? 1 ತಿಮೋಥೆಯರಿಗೆ ಅಧ್ಯಾಯ 4 ವಾಕ್ಯ 1. ಆದರೂ ಮುಂಬರುವ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ವಂಚಿಸುವ ಆತ್ಮ ಮತ್ತು ದೆವ್ವಗಳ ಬೋಧನೆ. ಹೌದು, ದೆವ್ವಗಳಿಗೂ ಬೋಧನೆ ಉಂಟು. ವಂಚಿಸುವ ಆತ್ಮ ಮತ್ತು ದೆವ್ವಗಳ ಬೋಧನೆ ಮುಂಬರುವ ದಿನಗಳಲ್ಲಿ ದೇವರಾತ್ಮವು ಹೇಳುತ್ತದೆ. ಆಮೆನ್. ಮತ್ತಾಯ ಅಧ್ಯಾಯ 24 ವಾಕ್ಯ 3. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕುಳಿತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಇವೆಲ್ಲವೂ ಯಾವಾಗ ಸಂಭವಿಸುವುದು? ನಿನ್ನ ಬರೋಣಕ್ಕೂ ಲೋಕದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರೊಬ್ಬರೂ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಿಂದ ಇದ್ದಿರಿ. ಹೌದು, ಇಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಕೇಳುತ್ತಾರೆ, ನೀನು ಪ್ರತ್ಯಕ್ಷನಾಗುವುದಕ್ಕೆ ಸೂಚನೆ ಏನು? ನಾವು ತಿಳಿದುಕೊಳ್ಳಲು ಆಶಿಸುತ್ತೇವೆ. ಈ ಘಟನೆಗಳು ಯಾವಾಗ ನಡೆಯುತ್ತವೆ ಮತ್ತು ನೀನು ಪ್ರತ್ಯಕ್ಷನಾಗುವ ಸೂಚನೆಗಳೇನು? ಅದಕ್ಕೆ ಯೇಸು ಏನೆಂದು ಉತ್ತರ ಕೊಡುತ್ತಾರೆ? ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರೊಬ್ಬರೂ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಿಂದ ಇದ್ದೀರಿ. ಹೌದು, ಯೇಸು ಉತ್ತರಿಸುತ್ತಾರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯೇಸುವಿನ ಬರೋಣದ ಮೊದಲು ತುಂಬ ಪ್ರಮುಖವಾದ ಚಿಹ್ನೆ ಯಾವುದೆಂದರೆ, ಯೇಸುವೇ ಹೇಳಿದಂತೆ ಮೋಸಗೊಳ್ಳುವಿಕೆ. ಹೌದು, ತುಂಬ ಪ್ರಮುಖವಾದ ಚಿಹ್ನೆ ಯಾವುದೆಂದರೆ ಮೋಸಗೊಳ್ಳುವಿಕೆ. ಸರಿಯಲ್ಲವೇ? ಹೌದು, ಯೇಸು ಹೇಳುತ್ತಾರೆ, ವಂಚನೆಯ ವಿರುದ್ಧ ಯಾವಾಗಲೂ ನಿಮ್ಮನ್ನೇ ಕಾವಲು ಕಾಯಿರಿ. ಆದುದರಿಂದ ಯೇಸುವಿನ ಬರೋಣದ ಮೊದಲಿನ ಪ್ರಮುಖವಾದ ಚಿಹ್ನೆ ಏನೆಂದರೆ ವಂಚಿಸುವಿಕೆ. ಆಮೆನ್. 1 ತಿಮೋಥೆಯರಿಗೆ ಅಧ್ಯಾಯ 4 ವಾಕ್ಯ 1. ಆದರೂ ಮುಂಬರುವ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಕಪಟದಿಂದ ಸುಳ್ಳಾಡುವವರು ಸ್ವಂತ ಮನಸ್ಸಾಕ್ಷಿಯ ಮೇಲೆ ಬರೆ ಹಾಕಲ್ಪಟ್ಟವರಾಗಿದ್ದು, ಅವರು ವಿಶ್ವಾಸಿಗಳಿಗೆ ಮದುವೆಯಾಗಬಾರದೆಂತಲೂ ಯಾರೂ ನಂಬುವವರಾಗಿದ್ದು, ಸತ್ಯವನ್ನು ಗ್ರಹಿಸಿದವರೋ ಅವರು ಕೃತಜ್ಞತೆ ಮಾಡಿ ತಿನ್ನುವುದಕ್ಕೋಸ್ಕರ ದೇವರುಂಟು ಮಾಡಿದ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಕೆಲವರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ಅಥವಾ ವಿಶ್ವಾಸದಿಂದ ಹಿಂತಿರುಗಿ ಹೋಗುವರು. ಅವರು ಮೊದಲು ಸುವಾರ್ತೆಯನ್ನು ಕೇಳಿದ್ದಾರೆ. ಇಲ್ಲಿ ನಾವು ಮಾತಾಡುವ ಜನರು, ಅವರು ಮೊದಲು ಸುವಾರ್ತೆಯನ್ನು ಕೇಳಿದ್ದಾರೆ, ಒಮ್ಮೆ ಸುವಾರ್ತೆಯನ್ನು ನಂಬಿದ್ದಾರೆ, ಒಮ್ಮೆ ಯೇಸುವನ್ನು ನಂಬಿದ್ದಾರೆ. ಅವರ ಸುರಿಸಲ್ಪಟ್ಟ ಪವಿತ್ರ ರಕ್ತವನ್ನು, ಆತನಿಂದ ದೊರೆಯುವ ಕ್ಷಮಾಪಣೆಯನ್ನು, ಆತನ ರಕ್ತದಿಂದ ಇದೆಲ್ಲವನ್ನು ನಂಬಿದ್ದಾರೆ. ದೇವರ ವಾಕ್ಯವು ಹೇಳುತ್ತದೆ, ಹಲವಾರು ಮಂದಿ ಆ ವಿಶ್ವಾಸದಿಂದ ದೂರ ಸರಿಯುವರು. ಹೌದಲ್ಲವೇ?
ಹೌದು, ಅವರು ಹೇಗೆ ದೂರ ಸರಿಯುತ್ತಾರೆ? ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಅವರು ವಂಚಿಸುವ ಆತ್ಮಕ್ಕೆ ಲಕ್ಷ್ಯ ಕೊಟ್ಟು ಮತ್ತು ದೆವ್ವಗಳ ಬೋಧನೆಯಿಂದ. ಅಲ್ಲಿ ವಂಚಿಸುವ ಆತ್ಮ ದೆವ್ವಗಳ ಬೋಧನೆಯಿಂದ ಮತ್ತು ಅನೇಕ ಬೇರೆ ಬೇರೆ ಯೇಸುಗಳಿಂದ, ಬೇರೆ ಬೇರೆ ಸುವಾರ್ತೆಗಳಿಂದ. ಹೌದು, ಅವುಗಳನ್ನೆಲ್ಲ ಸ್ವೀಕರಿಸಿ ಬೇರೊಂದು ಆತ್ಮಕ್ಕೆ ಪ್ರವೇಶಿಸಲು ಜನರು ಆಸ್ಪದ ಮಾಡಿಕೊಡುತ್ತಾರೆ. ಇಂತಹ ಸೂಕ್ಷ್ಮವಾದ ವಂಚನೆಗಳಲ್ಲಿ ಜನರು ಭಾಗಿಯಾಗುತ್ತಾರೆ. ಬೇರೊಂದು ಸುವಾರ್ತೆ, ಇವುಗಳಲ್ಲಿ ಕೆಲವು ಸತ್ಯಗಳಿವೆ, ಆದರೆ ಸಂಪೂರ್ಣ ಸತ್ಯ ಇರುವುದಿಲ್ಲ. ಬೇರೊಂದು ಸುವಾರ್ತೆ, ಮತ್ತೊಬ್ಬ ಯೇಸು, ಬೇರೊಂದು ಆತ್ಮ. ಆದುದರಿಂದ ವಂಚಿಸುವ ಆತ್ಮಕ್ಕೆ ಮತ್ತು ದೆವ್ವಗಳ ಬೋಧನೆಗೆ ಲಕ್ಷ್ಯ ಕೊಟ್ಟಿದ್ದರಿಂದ ಜನರು ತಮ್ಮ ವಿಶ್ವಾಸದಿಂದ ಭ್ರಷ್ಟರಾಗುವಂತಾಯಿತು. ವಾಕ್ಯ 2 ಏನನ್ನು ಹೇಳುತ್ತದೆ? ಕಪಟದಿಂದ ಸುಳ್ಳಾಡುವವರು ಸ್ವಂತ ಮನಸ್ಸಾಕ್ಷಿಯ ಮೇಲೆ ಬರೆಹಾಕಲ್ಪಟ್ಟವರಾಗಿದ್ದು, ಅವರು ವಿಶ್ವಾಸಿಗಳಿಗೆ ಮದುವೆಯಾಗಬಾರದೆಂತಲೂ, ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಉಂಟು ಮಾಡಿದ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಬೂಟಾಟಿಕೆಯಿಂದ ಮತ್ತು ವಂಚನೆಯಿಂದ ಈ ಆತ್ಮಗಳು ಕಾರ್ಯನಿರ್ವಹಿಸುತ್ತವೆ. ದೇವರ ವಾಕ್ಯ ಹೇಳುತ್ತದೆ, ಸುಳ್ಳಿನ ಆತ್ಮ. ಅವರ ಉದ್ದೇಶವೇನೆಂದರೆ ಬೇರೊಂದು ಸುವಾರ್ತೆಯನ್ನು ಪ್ರಸ್ತುತಪಡಿಸುವುದು. ಸರಿಯಲ್ಲವೇ? ಒಂದು ಸೂಕ್ಷ್ಮ ರೀತಿಯಲ್ಲಿ ಅದು ಇದಾಗಲೇ ಇದೆ. ಕ್ರಿಸ್ತನಿಲ್ಲದ ಎಕ್ಸ್ಮಾಸ್ ಇದೆ. ಯೇಸುವನ್ನು ಕ್ರಿಸ್ಮಸ್ ಪಾಪವೆಂದು ಪ್ರಸ್ತುತಪಡಿಸುತ್ತಾರೆ. ಯಾವಾಗಲೂ ನಯವಾಗಿ ಆಶೀರ್ವದಿಸಿ ಬಹುಮಾನಗಳನ್ನು ಕೊಡುವಾತ. ಈಗಿನ ಕ್ರಿಸ್ಮಸ್ ಯಾವಾಗಲೂ ಮರ, ಪಾಪ ಮತ್ತು ಬಹುಮಾನಗಳ ಬಗ್ಗೆ ಹೇಳುತ್ತದೆ. ಕ್ರಿಸ್ತನ ಬಗ್ಗೆ, ಯೇಸುವಿನ ಬಗ್ಗೆ ಏನೂ ಹೇಳುವುದಿಲ್ಲ. ಕ್ರಿಸ್ತನಿಲ್ಲದ ಎಕ್ಸ್ಮಾಸ್ ಮಾತ್ರ. ಯಾವಾಗಲೂ ಜನರ ಬೆನ್ನು ತಟ್ಟಿ ಆಶೀರ್ವದಿಸಿ ಬಹುಮಾನಗಳನ್ನು ಕೊಡುವಾತ. ಪಾಪ, ನ್ಯಾಯ ತೀರ್ಪು, ಯುಗದ ಸಮಾಪ್ತಿ, ಯಾವ ವಿಷಯಗಳು ಅದರಲ್ಲಿ ಇಲ್ಲ. ಸರಿಯಲ್ಲವೇ? ಒಬ್ಬ ಉದಾರವಾದ ಯೇಸು. ಹೌದು, ಬೇರೆ ಬೇರೆ ಆವೃತ್ತಿಗಳ ಯೇಸು. ಲ್ಯಾಟಿನ್ ಅಮೆರಿಕದಲ್ಲಿ ತುಂಬ ಪ್ರಸಿದ್ಧವಾದ ಯೇಸು. ಲ್ಯಾಟಿನ್ ಅಮೆರಿಕ ಕಥೋಲಿಕರ ಯೇಸು ಮೆಷಿನ್ ಗನ್ ಅನ್ನು ಹಿಡಿದುಕೊಂಡಿದ್ದಾರೆ. ಅದು ಮಾರ್ಕ್ಸಿಸ್ಟ್ ಕ್ರಾಂತಿಯ ಥರ. ನಾನು ತಮಾಷೆ ಮಾಡುವುದಿಲ್ಲ, ಇದು ನಿಜವಾದ ವಿಷಯ, ಸತ್ಯ ಸಂಗತಿ. ಅವರು ನಿಜವಾಗಿ ನಂಬುತ್ತಾರೆ. ಬಡವರನ್ನು ರಕ್ಷಿಸಲು ಮತ್ತು ಪ್ರತೀಕಾರವನ್ನು ಮಾಡಲು ಮಾರ್ಕ್ಸಿಸ್ಟ್ ಕ್ರಾಂತಿಕಾರಿ ಯೇಸು ಬರುತ್ತಾನೆಂದು. ಹೌದು, ಅವರು ಈಗಾಗಲೇ ಇದ್ದಾರೆ. ಇದು ಲ್ಯಾಟಿನ್ ಅಮೆರಿಕದ ಪ್ರಸಿದ್ಧವಾದ ಮನುಷ್ಯ, ಕ್ರಾಂತಿಕಾರಿ ಯೇಸು, ಮೆಷಿನ್ ಗನ್ ಹಿಡಿದುಕೊಂಡು ಬರುವ ಯೇಸು, ಬೇರೆ ಬೇರೆ ರೀತಿಯ ಯೇಸು. ನಾವು ಮಂಗಳೂರಿನ ಜನತೆ ನಗಬೇಕಾಗಿಲ್ಲ. ನಮ್ಮದು ಬೇರೆಯದೇ ಆವೃತ್ತಿ, ಬಾಲ ಯೇಸು. ಆತನು ಸಾಯಲಿಲ್ಲ, ರಕ್ತವನ್ನು ಸುರಿಸಲಿಲ್ಲ, ಸತ್ತವರೊಳಗಿಂದ ಎಬ್ಬಿಸಲ್ಪಡಲಿಲ್ಲ. ಹೌದಲ್ಲವೇ? ಜನರು ಆತನ ಬಳಿಗೆ ಓಡುತ್ತಾರೆ. ಮತ್ತೊಬ್ಬ ಯೇಸು. ಈ ಯೇಸುವು ಸಾಯಲಿಲ್ಲ, ಜನರು ಹೊತ್ತುಕೊಂಡು ಹೋಗುವಂತಹ ಯೇಸು. ನಿಮ್ಮ ಪಾಪವನ್ನು ಹೊತ್ತುಕೊಂಡ ಯೇಸುವಲ್ಲ, ಬೆಲೆಯನ್ನು
ತೆತ್ತ ಯೇಸು ಅಲ್ಲ, ತನ್ನ ರಕ್ತವನ್ನು ಸುರಿಸಿದ ಯೇಸು ಅಲ್ಲ, ಸತ್ತವರೊಳಗಿಂದ ಎದ್ದವನಲ್ಲ, ಇವನು ಮತ್ತೊಬ್ಬ ಯೇಸು. ಗುರುವಾರ ಅಲ್ಲಿಗೆ ಹೋಗಿ ನೋಡಿದರೆ ಕ್ರೈಸ್ತರದ್ದು ಬೃಹತ್ ಜನಸಮೂಹ, ಸರಿಯಲ್ಲವೇ? ಇವರು ಹೋಗುತ್ತಾರೆ ಸಾಯದ ಯೇಸುವಿನ ಬಳಿ, ರಕ್ತವನ್ನು ಸುರಿಸದ ಯೇಸು, ಯೇಸುವಿನ ರಕ್ತದಿಂದ ಕ್ಷಮೆಯನ್ನು ಪಡೆಯುವುದಿಲ್ಲ, ಸತ್ತವರೊಳಗಿಂದ ಎಬ್ಬಿಸದ ಯೇಸುವಿನ ಬಳಿ, ಯಾವಾಗಲೂ ಬಾಲಯೇಸು ಆಗಿಯೇ ಇರುವವನ ಬಳಿ ಜನರು ಹೊತ್ತುಕೊಂಡು ಹೋಗುವ ಯೇಸು. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಕೊನೆಯ ದಿನಗಳಲ್ಲಿ ಈ ಆತ್ಮವು ಅಭಿವ್ಯಕ್ತವಾಗಿ ಮಾತಾಡುತ್ತದೆ. ವಂಚಿಸುವ ಆತ್ಮನು ಬರುತ್ತಾನೆ, ಮತ್ತೊಬ್ಬ ಯೇಸುವನ್ನು ಪ್ರಕಟಿಸುತ್ತಾನೆ. ಬೇರೊಂದು ಸುವಾರ್ತೆ, ದೆವ್ವಗಳ ಬೋಧನೆ ಇರುವ. ಆಮೇನ್. ಇನ್ನೂ ಬೇರೊಂದು ಯೇಸುವಿನ ಆವೃತ್ತಿ, ಒಬ್ಬ ಗುರುವಿನಂತೆ ಶಿಕ್ಷಕ. ಯೇಸುವು ಬೇರೆ ಬೇರೆ ಕಡೆಗೆ ಹೋಗಿ ವಿದ್ಯಾಭ್ಯಾಸ ಪಡೆದ ಯೇಸು, ಅಂತಹ ಅನೇಕ ರೀತಿಯ ಯೇಸು. ಹೌದು, ಮೊದಲ ಬಾರಿಗೆ ಎಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ ಆ ಸಂದರ್ಭಕ್ಕೆ ಹೋಗಿ ಅದರ ಬಗ್ಗೆ ತಿಳಿದುಕೊಳ್ಳಿ. ಆಮೇನ್. ಆದಿಕಾಂಡ ಅಧ್ಯಾಯ 3 ವಾಕ್ಯ 1. ಯೆಹೋವನಾದ ದೇವರು ಉಂಟು ಮಾಡಿದ ಎಲ್ಲ ಕಾಡು ಮೃಗಗಳಲ್ಲಿ ಸರ್ಪವು ಅತಿ ಯುಕ್ತಿಯುಳ್ಳದಾಗಿತ್ತು. ಸರ್ಪವು ಸ್ತ್ರೀಯ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಆ ಸ್ತ್ರೀಯು, ಸರ್ಪಕ್ಕೆ ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಹಣ್ಣಿನ ವಿಷಯವಾಗಿ ನೀವು ಇದನ್ನು ತಿನ್ನಲೂಬಾರದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ನಿಶ್ಚಯವಾಗಿ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದ ಕ್ಷಣವೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರುಗಳಂತೆ ಆಗಿ ಒಳ್ಳೆಯದರ ಮತ್ತು ಕೆಟ್ಟದರ ಭೇದವನ್ನು ತಿಳಿಯುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು, ಮತ್ತು ಸಂಗಡಿದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಜೋಡಿಸಿ ಉಟ್ಟುಕೊಂಡರು. ಸರ್ಪವು ಯಾವಾಗಲೂ ಬರುವುದು ದೇವರು ಮನುಷ್ಯರಲ್ಲಿ ಮಾತಾಡಿದ ಮೇಲೆ. ವಂಚನೆಯ ಆತ್ಮವು ಬರುವುದು ದೇವರು ಸಂಪರ್ಕಿಸಿದ ಮೇಲೆ. ದೇವರು ಸಂಪರ್ಕಿಸುವವರೆಗೆ ಈ ವಂಚನೆಯ ಆತ್ಮಗಳು ಅಷ್ಟೊಂದು ಸಕ್ರಿಯವಾಗಿರುವುದಿಲ್ಲ. ಈ ವಂಚನೆಯ ಆತ್ಮ ಯಾವಾಗ ಮೊದಲ ಬಾರಿಗೆ ಬಂತು? ದೇವರು ಸಂಪರ್ಕಿಸಿದ ಮೇಲೆ. ಅದು ಏನನ್ನು ಕೇಳಿತು? ದೇವರು ಏನು ಹೇಳಿದರು? ದೇವರ ಬಗ್ಗೆ ನಿನಗೇನು ಮಾಹಿತಿ ಇದೆ? ದೇವರು ನಿನ್ನಲ್ಲಿ ಯಾವುದರ ಬಗ್ಗೆ ಮಾತಾಡಿದರು? ನಿನ್ನ ಗುರಿಯ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ ನಿನಗೆ ಏನು ತಿಳಿದಿದೆ? ನಿನಗಿರುವ ಮಾಹಿತಿ ಯಾವುದು? ವಂಚನೆಯ ಆತ್ಮವು ಯಾವಾಗಲೂ ಬರುವುದು ದೇವರು ನಿನ್ನನ್ನು ಸಂಪರ್ಕಿಸಿದ ಮೇಲೆ ಮಾತ್ರ. ದೇವರು ನಿನ್ನ ಜೀವನದ ಯೋಜನೆಗಳ ಬಗ್ಗೆ ಮಾತಾಡಿರಬಹುದು, ನಿನಗಿಟ್ಟ ದೇವರ ಸೇವೆಯ ಬಗ್ಗೆ, ಮಿನಿಸ್ಟ್ರಿಯ ಬಗ್ಗೆ, ಅಂತಹದೇ ವಿಷಯಗಳಿರಬಹುದು. ಹೌದು, ದೇವರು ನಿನ್ನನ್ನು ಸಂಪರ್ಕಿಸಿದ ಮೇಲೆ ಮಾತ್ರ ಈ ವಂಚನೆಯ ಆತ್ಮವು ಬರುತ್ತದೆ. ಯಾಕೆಂದರೆ ನಾವು ಈಗ ಕೇಳಿದೆವು, ಅದರ ಉದ್ದೇಶ ನೀನು ನಿನ್ನ ನಂಬಿಕೆಯಿಂದ ದೂರ ಸರಿಯಬೇಕೆಂದು. ಯಾವಾಗ ನೀನು ಅದಕ್ಕೆ
ಲಕ್ಷ್ಯ ಕೊಡ್ತೀಯೋ ನೀನು ವಿಶ್ವಾಸದಿಂದ ದೂರ ಸರಿಯುತ್ತಿ. ಆ ಸ್ತ್ರೀಯು ಸರ್ಪಕ್ಕೆ, ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಹಣ್ಣಿನ ವಿಷಯವಾಗಿ ನೀವು ಇದನ್ನು ತಿನ್ನಲೂಬಾರದು, ಮುಟ್ಟಲೂ ಕೂಡ, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಅವನಿಗೆ ತಿಳಿಯಬೇಕಾದುದೇನೆಂದರೆ ದೇವರು ನಿನಗೆ ಏನನ್ನು ಹೇಳಿದರು ಮತ್ತು ಹವ್ವಳು ಈಗ ದೇವರು ಹೇಳಿದ್ದನ್ನು ಬಹಿರಂಗಪಡಿಸಿದಳು. ಮಾತ್ರವಲ್ಲ, ಅವನಲ್ಲಿ ಮಾತಾಡಲು ಪ್ರಾರಂಭಿಸಿದಳು. ಆದುದರಿಂದ ಯಾವಾಗಲೂ ನೀವು ತುಂಬ ಜಾಗರೂಕರಾಗಿರಬೇಕು. ನಿಮ್ಮಷ್ಟಕ್ಕೆ ಕುಳಿತುಕೊಂಡು ಏನನ್ನು ಕಲ್ಪಿಸುತ್ತೀರಿ, ಏನನ್ನು ಯೋಚಿಸುತ್ತೀರೆಂದು, ನಿಮ್ಮ ಯೋಚನೆಗಳಲ್ಲಿ ಯಾವುದರ ಬಗ್ಗೆ ಮನೋರಂಜಿಸುತ್ತೀರೆಂದು ನಿಮ್ಮ ಕಲ್ಪನೆಯು ಅತೀ ಮುಖ್ಯವಾಗಿದೆ. ಆಗ ಸರ್ಪವು ಸ್ತ್ರೀಗೆ, ನೀವು ನಿಶ್ಚಯವಾಗಿ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದ ಕ್ಷಣವೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರುಗಳಂತೆ ಆಗಿ ಒಳ್ಳೆಯದರ ಮತ್ತು ಕೆಟ್ಟದರ ಭೇದವನ್ನು ತಿಳಿಯುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿತು. ಅಲ್ಲಿ ಸರ್ಪವು ಏನು ಮಾಡಿತು? ಹವ್ವಳ ವಿಧೇಯತೆಯ ಛಾಪನ್ನು ಅಲುಗಾಡಿಸಿತು. ಸರ್ಪವು ಕೊಟ್ಟ ಮಾಹಿತಿಯು ಹವ್ವಳ ದೇವರಲ್ಲಿದ್ದ ನಂಬಿಕೆಯನ್ನು ಅಲ್ಲಾಡಿಸಿತು. ಯಾಕೆಂದರೆ ಸರ್ಪವು ಹೇಳಿತು, ನೀನು ಸಾಯುವುದಿಲ್ಲ. ಆದರೆ ಮೊದಲು ದೇವರು ಹೇಳಿದ್ದಾರೆ, ಈ ಒಂದು ಮರದ ಫಲವನ್ನು ನೀವು ತಿನ್ನಬಾರದು, ತಿಂದರೆ ನೀವು ಸಾಯುತ್ತೀರಿ ಎಂದು. ಈ ಮಾಹಿತಿಯನ್ನು ದೇವರು ಹೇಳಿದ್ದಾರೆಂದು ಹವ್ವಳು ಸರ್ಪಕ್ಕೆ ತಿಳಿಸುತ್ತಾಳೆ. ಈಗ ಸರ್ಪವು ಬೇರೊಂದು ಮಾಹಿತಿಯನ್ನು ನೀಡುತ್ತದೆ. ದೇವರು ಕೊಟ್ಟ ಮಾಹಿತಿ ಏನೆಂದರೆ, ನೀವು ತಿಂದರೆ ಸಾಯುತ್ತೀರಿ. ಸರ್ಪವು ಕೊಡುತ್ತದೆ ಬೇರೊಂದು ಮಾಹಿತಿಯನ್ನು. ಇಲ್ಲಿ ಸ್ವಲ್ಪ ಜಾಗರೂಕರಾಗಿ ನನ್ನ ಮಾತನ್ನು ಕೇಳಿರಿ. ಸರ್ಪವು ಇನ್ನೊಂದು ಮಾಹಿತಿಯನ್ನು ಕೊಡುತ್ತದೆ. ಅದೇನು? ನೀವು ಸಾಯುವುದಿಲ್ಲ. ಅಂದರೆ ದೇವರು ಹೇಳಿದ ರೀತಿಯಲ್ಲಿ ಅದು ಸಂಭವಿಸುವುದಿಲ್ಲ. ಇಲ್ಲಿ ವಿಷಯಗಳು ದೇವರು ಹೇಳಿದ ರೀತಿಯಲ್ಲಿ ಸಂಭವಿಸುವುದಿಲ್ಲ. ಇದು ಅವರ ದೇವರಲ್ಲಿರುವ ನಂಬಿಕೆಯನ್ನು ಅಲ್ಲಾಡಿಸಿತು. ದೇವರು ಹೇಳಿದ ಮಾತಿನಲ್ಲಿ ಇದ್ದ ನಂಬಿಕೆಯು ಅಲ್ಲಾಡಿತು. ಮತ್ತು ಸರ್ಪವು ಮುಂದುವರಿಸಿ ಹೇಳುತ್ತದೆ, ದೇವರು ಯಾಕೆ ತಿನ್ನಬೇಡ ಎಂದು ಹೇಳಿದ್ದಾರೆಂದರೆ, ನಿಮ್ಮ ಕಣ್ಣುಗಳು ತೆರೆಯುತ್ತವೆ ಮತ್ತು ನೀವು ಆತನ ಹಾಗೆ ಆಗುವಿರೆಂದು. ಸರಿಯಲ್ಲವೇ? ಆದುದರಿಂದ ಸರ್ಪವು ಇಲ್ಲಿ ಹವ್ವಳ ಮತ್ತು ದೇವರ ನಡುವೆ ಏನನ್ನೋ ಮಾಡುತ್ತದೆ. ಹೇಳಿ, ದೇವರು ನೀವು ಅವರಂತೆ ಆಗುವುದನ್ನು ಇಚ್ಛಿಸುವುದಿಲ್ಲ. ಸರ್ಪವು ಬೇರೊಂದು ಮಾಹಿತಿಯನ್ನು ನೀಡುತ್ತದೆ. ದೇವರು ಹೇಳಿದ ಮಾಹಿತಿಗೆ ವಿರುದ್ಧವಾಗಿ ನೀವು ಸಾಯುವುದಿಲ್ಲ. ಆದುದರಿಂದ ಇಲ್ಲಿ ಹವ್ವಳ ಅವಳದೇ ಆದ ತಿಳುವಳಿಕೆ, ನಂಬಿಕೆ ಎಲ್ಲವೂ ಅಲುಗಾಡಿತು. ಸರಿಯಲ್ಲವೇ? ನಾನು ಹೇಳಿದ್ದು ನಿಮಗೆ ಅರ್ಥವಾಗುತ್ತದಲ್ಲವೇ? ಆಮೆನ್. ಸರ್ಪವು ಹುಡುಕುತ್ತದೆ ಅಥವಾ ಅದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತದೆ. ಎಷ್ಟು ಗಾಢವಾದ ಮಾಹಿತಿ ನಿಮಗೆ ತಿಳಿದಿದೆ ಅಥವಾ ನಿಮಗಿರುವ ತಿಳುವಳಿಕೆಯ ಆಳವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತದೆ. ನಂತರ ಅದು ಬೇರೊಂದು ಮಾಹಿತಿ ಅಥವಾ ತಪ್ಪಾದ ಮಾಹಿತಿಯನ್ನು ನೀಡುತ್ತದೆ. ಅದು ಯಾವುದೆಂದರೆ, ನೀನು ಸಾಯುವುದಿಲ್ಲ. ದೇವರು ಹೇಳಿದ ಮಾಹಿತಿಗೆ ಸರಿ ವಿರುದ್ಧವಾಗಿ.
ಎರಡನೆಯದಾಗಿ ಹೇಳುತ್ತದೆ, ನೀವು ದೇವರಂತೆ ಆಗುತ್ತೀರಿ, ನಿಮ್ಮ ಕಣ್ಣುಗಳು ತೆರೆಯುತ್ತವೆ. ಸರಿಯಲ್ಲವೇ? ಆಮೇನ್. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು, ಮತ್ತು ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಜೋಡಿಸಿ ಉಟ್ಟುಕೊಂಡರು. ಆಮೇನ್. ಇಲ್ಲಿ ಸ್ತ್ರೀಯು ಹಣ್ಣನ್ನು ತೆಗೆದುಕೊಂಡು ತಿಂದಳು. ಅವಳಲ್ಲಿ ಏನನ್ನಾದರೂ ಸಂಭವಿಸಿದೆಯೋ? ಸರಿಯಾಗಿ ಕೇಳಿಕೊಳ್ಳಿ. ಸ್ತ್ರೀಯು ಹಣ್ಣನ್ನು ತಿಂದಳು. ದೇವರ ವಾಕ್ಯವು ಹೇಳುತ್ತದೆ, ಸ್ತ್ರೀಯು ಅದನ್ನು ನೋಡಿದಳು, ಅದು ನೋಡಲು ರಮ್ಯವಾಗಿತ್ತು. ಅವಳು ಅದನ್ನು ತೆಗೆದುಕೊಂಡಳು ಮತ್ತು ತಿಂದಳು. ಅವಳ ಕಣ್ಣು ತೆರೆದವೆಯೋ? ಇಲ್ಲ. ಅವಳು ತಿಂದಳು, ಏನೂ ಸಂಭವಿಸಲಿಲ್ಲ. ಅವಳ ಕಣ್ಣು ತೆರೆಯಲಿಲ್ಲ. ಅವಳು ಅದನ್ನು ತೆಗೆದುಕೊಂಡು ಹೋಗಿ ಗಂಡನಿಗೂ ಕೊಟ್ಟಳು, ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಆಮೇನ್. ಇದು ನಿಮ್ಮ ಬೈಬಲ್ನಲ್ಲಿ ಇದೆ ಅಲ್ಲವೇ? ಹೌದು. ಆ ಸ್ತ್ರೀಗೆ ಅದು ರಮ್ಯವಾಗಿ ಕಂಡಿತು. ಅವಳು ತೆಗೆದುಕೊಂಡಳು ಮತ್ತು ತಿಂದಳು. ಆದರೆ ಏನನ್ನೂ ಸಂಭವಿಸುವುದು ಅವಳು ನೋಡಲಿಲ್ಲ. ಅವಳ ಕಣ್ಣು ತೆರೆಯಲಿಲ್ಲ. ಆದರೆ ಅವಳು ಅದೇ ಹಣ್ಣನ್ನು ತನ್ನ ಗಂಡನಿಗೆ ಕೊಟ್ಟಳು, ಅವನು ತಿಂದನು. ಈಗ ಅವನ ಕಣ್ಣು ಆಕೆಯ ಕಣ್ಣು ತೆರೆದವು. ಸರಿಯಲ್ಲವೇ? ಆಮೇನ್. ಶತ್ರುವಿಗೆ ಯಾವಾಗ ತಲೆಯನ್ನು ಆಕ್ರಮಿಸಲು ಅಸಾಧ್ಯವೋ ಅವನು ದೇಹವನ್ನು ಆಕ್ರಮಿಸುತ್ತಾನೆ. ಹೋದ ವಾರ ನಾವು ಕಲಿತುಕೊಂಡೆವು, ಶತ್ರುವು ಯಾವಾಗಲೂ ದುರ್ಬಲವಾದ ಪಾತ್ರೆಯನ್ನು ಉಪಯೋಗಿಸುತ್ತಾನೆ. ಹೌದು, ಶತ್ರುವು ತನ್ನ ಕಾರ್ಯವನ್ನು ನಿರ್ವಹಿಸಲು ಸರಿಯಾದ ವ್ಯಕ್ತಿಯನ್ನು ಮುಟ್ಟಲು ಆಗದೇ ಇರುವಾಗ ಬೇರೊಬ್ಬನ ಮುಖಾಂತರ ತನ್ನ ಕಾರ್ಯವನ್ನು ಮಾಡುತ್ತದೆ. ಸ್ತ್ರೀಯು ಹಣ್ಣನ್ನು ತಿಂದರೂ ಅವಳ ಕಣ್ಣು ತೆರೆಯಲಿಲ್ಲ. ಯಾಕೆಂದರೆ ಅಧಿಕಾರ ಮತ್ತು ಪ್ರಭುತ್ವವನ್ನು ಗಂಡನಿಗೆ ಕೊಟ್ಟಿದ್ದಾನೆ. ಗಂಡಸು ಅವಿಧೇಯನಾಗುವವರೆಗೆ ಏನೂ ಸಂಭವಿಸಲಿಲ್ಲ. ಇಲ್ಲಿ ಗಂಡನು ಯಜಮಾನನಾಗಿದ್ದಾನೆ. ಸ್ತ್ರೀಯು ಹಣ್ಣನ್ನು ತಿಂದರೂ ಅವಳ ಕಣ್ಣು ತೆರೆಯಲಿಲ್ಲ. ಆದರೆ ಯಾವಾಗ ಗಂಡನು ತಿಂದನೋ ಮತ್ತು ಅವಳ ಕಣ್ಣು ತೆರೆಯಿತು. ಸರಿಯಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ಶತ್ರುವು ಕುರುಬನನ್ನು ಹೊಡೆಯುತ್ತಾನೆ, ಕುರಿಗಳನ್ನು ಚದುರಿಸಲು. ಅದೇ ರೀತಿ ಶತ್ರು ಯಾವಾಗಲೂ ತಲೆಯನ್ನು ಆಕ್ರಮಿಸಿ ನೋಡುತ್ತಾನೆ, ಅದಕ್ಕೆ ಸಂಬಂಧವಿರುವವರನ್ನು ಕಂಡುಕೊಳ್ಳಲು. ತಲೆಗೆ ಪ್ರವೇಶವಿರುವ ಮಾರ್ಗವನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ಅದು ಅವನಿಗೆ ಸುಲಭವಾದ ಮಾರ್ಗವಾಗಿದೆ ಪ್ರವೇಶಿಸಲು. ಸರ್ಪವು ನೇರವಾಗಿ ಆದಾಮನ ಹತ್ತಿರ ಬಂದಿದ್ದರೆ ಅವನು ಖಂಡಿತವಾಗಿ ಅದನ್ನು ತಿನ್ನುತ್ತಿರಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, 1 ತಿಮೋಥೆಯನಿಗೆ ಅಧ್ಯಾಯ 2 ವಾಕ್ಯ 13. ಮೊದಲು ಸೃಷ್ಟಿಸಲ್ಪಟ್ಟವನು ಆದಾಮನಲ್ಲವೇ? ಆಮೇಲೆ ಹವ್ವಳು. ಇದಲ್ಲದೆ ಆದಾಮನು ವಂಚಿಸಲ್ಪಡಲಿಲ್ಲ, ಸ್ತ್ರೀಯು ವಂಚಿಸಲ್ಪಟ್ಟು ಅಪರಾಧಿಯಾದಳು. ಹೌದು, ಇಲ್ಲಿ ಹೇಳುತ್ತದೆ, ಶತ್ರುವು ಯಾವಾಗಲೂ ದುರ್ಬಲವಾದ ದಾರಿಯನ್ನು ಹಿಡಿಯುತ್ತಾನೆ, ಸುಲಭವಾದ ಗುರಿ. ಸರಿಯಲ್ಲವೇ? ಗಂಡನು ಅವಿಧೇಯನಾಗುವವರೆಗೆ ಅಲ್ಲಿ ಯಾವುದೇ ಪರಿಣಾಮ ಬೀಳಲಿಲ್ಲ. ಒಂದು ವೇಳೆ ಆದಾಮನು ತಿನ್ನಲು ನಿರಾಕರಿಸಿದ್ದರೆ ಕಥೆಯು ಬೇರೆಯೇ ಆಗುತ್ತಿತ್ತು. ಆದರೆ ಸ್ತ್ರೀಯು ಮೋಸ ಹೋದಳು
ಅದಾಮನಲ್ಲ. ಆದರೆ ಅದಾಮನು ಆಕೆಯ ಪ್ರೀತಿಯಿಂದಾಗಿ ಬಿದ್ದನು, ಯಾಕೆಂದರೆ ಆಕೆಯು ಅದನ್ನು ನೀಡಿದಳು. ಅವನ ಪ್ರತಿಯೊಂದು ಅಡೆತಡೆಗಳು ಕೆಳಗೆ ಬಿದ್ದವು. ಎಲ್ಲ ವಿವೇಕವು ನಾಶವಾಯಿತು, ಯಾಕೆಂದರೆ ಅದು ಅವನ ಮಾಂಸದ ಮಾಂಸ ಮತ್ತು ಎಲುಬಿನ ಎಲುಬು ಆದವಳು ನೀಡಿದ್ದಳು. ಹೌದು, ಆದಾಮನು ಹವ್ವಳನ್ನು ಹಾಗೆ ಕರೆಯುತ್ತಿದ್ದನು. ಅವರು ಫಲವನ್ನು ತಿಂದ ಮೇಲೆ ಅವನು ಆಕೆಯ ಬಗ್ಗೆ ಏನೆಂದು ಹೇಳಿದನು? ಈ ಸ್ತ್ರೀಯು ನೀನು ಕೊಟ್ಟವಳು, ಸರಿಯಲ್ಲವೇ? ಅವರು ಫಲವನ್ನು ತಿನ್ನುವವರೆಗೆ ಆಕೆಯು ಅವನ ಮಾಂಸದ ಮಾಂಸ ಹಾಗೂ ಎಲುಬಿನ ಎಲುಬಾಗಿದ್ದಳು. ಆದರೆ ಫಲವನ್ನು ತಿಂದ ಮೇಲೆ ಈ ಸ್ತ್ರೀಯು ನೀನು ಕೊಟ್ಟವಳು. ಯಾಕೆಂದರೆ ಕಣ್ಣುಗಳು ತೆರೆದವು, ಸರಿಯಲ್ಲವೇ? ಆದರೆ ಈಗ ಇಲ್ಲಿ ಆದಾಮ ಮತ್ತು ಹವ್ವಳು ಸತ್ತರೆ ಇಲ್ಲ, ಅವರ ಕಣ್ಣುಗಳು ತೆರೆಯಲ್ಪಟ್ಟವೆ. ಹೌದು, ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಕೂಡಲೇ ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಅವರ ಕಣ್ಣುಗಳು ಯಾವುದಕ್ಕೆ ತೆರೆದವು? ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ಮತ್ತು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದುಕೊಂಡರು. ಬೇರೆ ಕೆಲವು ಆವೃತ್ತಿಗಳು ಹೇಳುತ್ತವೆ, ಅವರಿಗೆ ಅನುಭವವಾಯಿತು, ಅವರ ಭಾವನೆಗಳು ಜಾಗೃತಗೊಂಡವು, ಅವರ ಮನಸ್ಸು ಎಚ್ಚೆತ್ತುಕೊಂಡಿತು, ಅವರ ಭಾವನೆಗಳ ಹಂತವು ತೆರೆಯಲ್ಪಟ್ಟಿತು. ಮನುಷ್ಯನು ತನ್ನ ಭಾವನೆಗಳಿಗನುಸಾರವಾಗಿ ನಡೆಯಲು ಪ್ರಾರಂಭಿಸಿದ, ತನ್ನ ಕಣ್ಣಿಗೆ ಕಾಣುವ ಹಾಗೆ, ಯಾಕೆಂದರೆ ಅವನ ಕಣ್ಣುಗಳು ತೆರೆದವು. ಅವನು ಫಲವನ್ನು ತಿಂದ ಕೂಡಲೇ ಅವನ ಭಾವನೆ ಮತ್ತು ಮನಸ್ಸು ಎಚ್ಚೆತ್ತುಗೊಂಡಿತು, ಸಕ್ರಿಯಗೊಂಡವು. ಎಲ್ಲವನ್ನು ತನ್ನ ಭಾವನೆಗಳಿಗೆ ಅನುಸಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಆರಂಭಿಸಿದ, ಸರಿಯಲ್ಲವೇ? ನಂತರ ಅವನು ಹೇಳಿದ, ಈ ಸ್ತ್ರೀಯು ನೀನು ಕೊಟ್ಟವಳು. ಆಮೆನ್. ತರುವಾಯ ಯೆಹೋವನಾದ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಮನುಷ್ಯನು ಮತ್ತು ಸ್ತ್ರೀಯು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಆಗ ಯೆಹೋವ ದೇವರು ಮನುಷ್ಯನನ್ನು ಕರೆದು, ನೀನು ಎಲ್ಲಿದ್ದೆ ಎಂದು ಕೇಳಿದನು. ಅದಕ್ಕೆ ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿರುವುದರಿಂದ ಹೆದರಿ ಅಡಗಿಕೊಂಡನೆಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದೀಯೆಂದು ನಿನಗೆ ತಿಳಿಸಿದವರಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಈ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದನೆಂದು ಹೇಳಿದನು. ಹೌದು, ಈಗ ಆಕೆಯು ಒಂದು ಸ್ತ್ರೀ. ಅಲ್ಲಿಯವರೆಗೆ ಆಕೆ ಅವನ ಮಾಂಸದ ಹಾಗೂ ಎಲುಬಿನ ಎಲುಬಾಗಿದ್ದಳು. ಆದರೆ ಆ ಫಲವನ್ನು ತಿನ್ನುವುದರಲ್ಲಿ ಭಾಗಿಯಾದ ಮೇಲೆ ಅವನು ಹೇಳುತ್ತಾನೆ, ಈ ಸ್ತ್ರೀಯು ಯಾರು? ನೀನು ಕೊಟ್ಟವಳು. ನಾನಿಲ್ಲಿ ಹೇಳಬೇಕಾದದ್ದು ಇದಲ್ಲ. ಯೆಹೋವ ದೇವರು ಬಂದು ಆದಾಮನನ್ನು ಕೇಳುತ್ತಾನೆ, ನೀನು ಎಲ್ಲಿದ್ದಿ? ನಿನ್ನ ಪ್ರಭುತ್ವದ ಸ್ಥಾನದಲ್ಲಿ ನಾನು ನಿನ್ನನ್ನು ಕಾಣುವುದಿಲ್ಲ. ನಾನು ಇಟ್ಟ ಸಿಂಹಾಸನದಲ್ಲಿ ನೀನು ಕಾಣುವುದಿಲ್ಲ. ನಾನಿಟ್ಟ ಸ್ಥಳದಲ್ಲಿ ನಿನ್ನನ್ನು ನಾನು ಕಾಣುವುದಿಲ್ಲ. ಯಾರು ನಿನ್ನನ್ನು ನೂಕಿದರು ಅಥವಾ ನಿನ್ನ ಸಿಂಹಾಸನವನ್ನು ಯಾರು ಕದ್ದರು? ನಿನ್ನ ಸ್ಥಾನವನ್ನು ಯಾರು ತೆಗೆದುಕೊಂಡು ಹೋದರು?
ನಾನಿಟ್ಟ ಜಾಗದಲ್ಲಿ ನಾನು ನಿನ್ನನ್ನು ಕಂಡುಕೊಳ್ಳುವುದಿಲ್ಲ. ನೀನು ಎಲ್ಲಿರುವಿ? ನಾನಿಟ್ಟ ಜಾಗದಲ್ಲಿ ನಾನು ನಿನ್ನನ್ನು ಕಾಣುವುದಿಲ್ಲ. ಯಾರೋ ನಿನ್ನನ್ನು ಸಿಂಹಾಸನದಿಂದ ಕೆಳಗಿಳಿಸಿದ್ದಾರೆ. ಯಾವುದೇ ಜಗಳವಿಲ್ಲದೆ ಯಾರು ನಿನ್ನನ್ನು ಅಲ್ಲಿಂದ ಹೊರನೂಕಿದರು? ನಿನ್ನ ಸಿಂಹಾಸನವನ್ನು ಯಾರು ತೆಗೆದುಕೊಂಡರು? ಸಿಂಹಾಸನವನ್ನು ತೆಗೆದುಕೊಳ್ಳಬೇಕಾದರೆ ಅಲ್ಲಿ ಯಾವುದಾದರೂ ವಿವಾದ ಹೋರಾಟವಾಗಬೇಕು. ಆದರೆ ಯಾವುದೇ ಹೋರಾಟವಿಲ್ಲದೆ ಯಾರು ನಿನ್ನ ಸಿಂಹಾಸನವನ್ನು ತೆಗೆದುಕೊಂಡರು? ನೀನು ಅದನ್ನು ಕಳೆದುಕೊಂಡದ್ದು ಹೇಗೆ? ನಿನ್ನ ಸ್ಥಾನವನ್ನು ಯಾರು ವರ್ಗಾಯಿಸಿದರು? ಅಥವಾ ಹೇಗೆ ನೀನು ನಿನ್ನ ಸಿಂಹಾಸನವನ್ನು ಕಳಕೊಂಡಿ? ಅದು ವಂಚನೆಯ ಪ್ರಭಾವ, ಬಲ, ಶಕ್ತಿ. ವಂಚನೆಯು ನೀವು ತಿಳಿದುಕೊಳ್ಳುವ ಮೊದಲೇ ವಸ್ತುವನ್ನು ಕಳಕೊಳ್ಳುವಂತೆ ಮಾಡುತ್ತವೆ. ಹೌದು, ವಂಚನೆಯು ನೀವು ತಿಳಿದುಕೊಳ್ಳುವ ಮೊದಲೇ ವಸ್ತುಗಳನ್ನು ಕಳಕೊಳ್ಳುವಂತೆ ಮಾಡುತ್ತವೆ. ಆದಾಮನು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದ. ಅವನನ್ನು ದೇವರ ಸ್ವರೂಪ ಮತ್ತು ಸಾಮ್ಯದವನಾಗಿ ಸೃಷ್ಟಿಸಿದ್ದನು, ಸರಿಯಲ್ಲವೇ? ಆದರೂ ಸೈತಾನನು ಬಂದು ಹೇಳುತ್ತಾನೆ, ನೀನು ಈ ಫಲವನ್ನು ತಿಂದರೆ ದೇವರಂತಾಗುವೆ ಎಂದು. ಆದರೆ ಅವನು ಮೊದಲೇ ಆ ಸ್ಥಾನದಲ್ಲಿದ್ದಾನೆ. ಆಮೇನ್. ಸೈತಾನನು ಆದಮನಲ್ಲಿ ಮೊದಲೇ ಇದ್ದುದನ್ನು ನೀಡುವ ಅಂಶವನ್ನು ಒಡ್ಡುತ್ತಾನೆ. ಆದಮನನ್ನು ದೇವರ ಸ್ವರೂಪ ಮತ್ತು ಸ್ವಾಮ್ಯವಾಗಿ ಸೃಷ್ಟಿಸಿದ್ದಾನೆ. ಆದರೆ ಸರ್ಪವು ಬಂದು ಹೇಳುತ್ತದೆ, ನೀವು ದೇವರಂತಾಗುವಿರಿ. ಇಲ್ಲಿ ದೇವರು ಮೊದಲೇ ಅವನನ್ನು ಆ ರೀತಿ ಸೃಷ್ಟಿಸಿದ್ದಾನೆ. ಇಲ್ಲಿ ಆದಾಮನು ತನ್ನ ಸ್ವಾಧೀನದಲ್ಲಿದ್ದುದನ್ನು ತಿಳಿಯಲು ಸೋತು ಹೋಗಿದ್ದಾನೆ. ಅವನು ಯಾರೆಂದು. ಆದರೆ ವಂಚಿಸುವ ಆತ್ಮಕ್ಕೆ ಲಕ್ಷ್ಯ ಕೊಟ್ಟು ಅವನು ಅವನ ಸಿಂಹಾಸನದಿಂದ ಕೆಳಗಿಳಿಯಬೇಕಾಯಿತು ಮತ್ತು ದೇವರಿಟ್ಟ ಆ ಪ್ರಭುತ್ವದ ಸ್ಥಾನವನ್ನು ಕಳಕೊಳ್ಳಬೇಕಾಯಿತು, ಸರಿಯಲ್ಲವೇ? ಆಮೇನ್. ಸ್ತ್ರೀಯು ಮಾಡಿದ ಒಂದು ಮುಗ್ಧತೆಯ ಮಾತುಕತೆಯ ಪರಿಣಾಮ. ಹೆಚ್ಚು ಮಾತಿನಲ್ಲಿ ಪಾಪವು ಹೇರಾಳವಾಗಿದೆ. ನಿಮ್ಮಲ್ಲಿ ಯಾರು ಮಾತುಕತೆ ನಡೆಸುತ್ತಾರೆಂದು ನೀವು ತಿಳಿದುಕೊಳ್ಳಬೇಕು. ಹಾಗೂ ಪ್ರಾಪಂಚಿಕ ಜನರ ಜೊತೆ ನೀವು ಆಡುವ ಯಥಾರ್ಥವಾದ ಮಾತುಕತೆಯೂ ಸಹ ನಿಮ್ಮ ಒಳಗೆ ಸಂವಹನವನ್ನು ಉಂಟು ಮಾಡುವುದು ನಿಮಗೆ ತಿಳಿಯದಂತೆ. ಅವರು ನಿಮ್ಮ ಒಳಗೆ ಏನನ್ನೋ ಜಮಾಯಿಸುತ್ತಾರೆ. ಸರಿ, ಹವ್ವಳು ಮಾತುಕತೆಯನ್ನಾಡಿದಳು ಮತ್ತು ಅವಳು ಭಾವಿಸಿದಳು, ಇದೊಂದು ಯಥಾರ್ಥವಾದ ಮುಗ್ಧ ಮಾತುಕತೆಯೆಂದು. ಇಂಥ ಸನ್ನಿವೇಶಗಳು ಅನೇಕರಲ್ಲಿ ಸಂಭವಿಸ್ತವೆ. ಅವರಿಗೆ ಅರಿವಾಗುವುದರೊಳಗೆ ಬೀಜವು ಒಳಗೆ ಬಿತ್ತಾಗುತ್ತದೆ. ನಿಮ್ಮ ಸಂವಹನಗಳಲ್ಲಿ ನಾನು ಹೇಳುವುದಿಲ್ಲ, ನೀವು ಒಬ್ಬರಿಗೊಬ್ಬರು ಮಾತಾಡಬಾರದೆಂದು. ಆದರೆ ನೀವು ನಿಮ್ಮ ರಕ್ಷಣಾ ಕವಚಗಳನ್ನು ಕೆಳಗೆ ಬಿಡಬೇಡಿರಿ. ದೇವರ ವಾಕ್ಯದ ಮುಖಾಂತರ ಪರೀಕ್ಷಿಸುವುದನ್ನು ಬಿಡಬೇಡಿರಿ. ಈ ಯಥಾರ್ಥವಾದ ಮುಗ್ಧ ಮಾತುಕತೆಯು ತಿಳಿಸುತ್ತದೆ, ಆಕೆಗೆ ದೊರೆತ ತಪ್ಪು ಮಾಹಿತಿಯು ಅವರಿಂದ ಅವರ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಮಾಡಿತು. ಕಳ್ಳನು ಬರುವುದು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು. ಆದುದರಿಂದ ನಿಮಗೆ ಬೇಕಾಗಲಿ ಅಥವಾ ಬೇಡವಾಗಲಿ, ನಿಮಗೆ ತಿಳಿದಿರಲಿ ಅಥವಾ ತಿಳಿಯದೇ ಇರಲಿ, ಯಾವಾಗಲೂ ಸಂಪರ್ಕಗಳು ಏರ್ಪಡುತ್ತವೆ. ಜನರು ಯಾವಾಗಲೂ ಸಂಪರ್ಕಿಸುತ್ತಾರೆ. ಹೌದು,
ವಿಷಯಗಳು, ವಸ್ತುಗಳು ಸಂವಹನವನ್ನುಂಟು ಮಾಡುತ್ತವೆ. ಹೌದು, ನಿಮ್ಮ ಅಗತ್ಯಗಳು, ಕೊರತೆಗಳು ಸಂಪರ್ಕವನ್ನು ಉಂಟು ಮಾಡುತ್ತವೆ. ನಿಮ್ಮ ರೋಗ ರುಜಿನಗಳು, ಸಂದರ್ಭಗಳು ಸಂಪರ್ಕವನ್ನು ಉಂಟು ಮಾಡುತ್ತವೆ. ನಿಮ್ಮ ಬಡತನವು ಸಂಪರ್ಕವನ್ನು ಉಂಟು ಮಾಡುತ್ತದೆ. ಕೆಲವು ಪ್ರಭಾವಗಳು ಮತ್ತು ಹೇರಳವಾದ ಸಂಪತ್ತು ಸಹ ಸಂಪರ್ಕವನ್ನು ಉಂಟು ಮಾಡುತ್ತದೆ. ಹೌದು, ಪ್ರಪಂಚದಲ್ಲಿ ಅನೇಕ ಸಂಗತಿಗಳು ಮನುಷ್ಯರಲ್ಲಿ ಸಂಪರ್ಕವನ್ನು ಉಂಟು ಮಾಡುತ್ತವೆ. ಹೇಗೆಂದರೆ ಮನುಷ್ಯನ ಭಾವನೆಗಳು ಮತ್ತು ಮನಸ್ಸು ಅವನನ್ನು ನಿಯಂತ್ರಿಸುತ್ತದೆ. ಅವನು ಭಾವನೆಗಳೊಂದಿಗೆ ನಡೆಯಲು ಪ್ರಾರಂಭಿಸಿದ್ದಾನೆ. ಫಲವು ಮನುಷ್ಯನ ಮನಸ್ಸು ಮತ್ತು ಭಾವನೆಗಳನ್ನು ತೆರೆದಿದೆ. ಆದುದರಿಂದ ಅವನು ನೋಡುವವನಾಗಿ ನಡೆಯುತ್ತಾನೆ, ವಿಶ್ವಾಸದಲ್ಲಿ ಅಲ್ಲ. ಸರಿಯಲ್ಲವೇ? ವಂಚನೆಯು ಯಾವಾಗಲೂ ಯಾವುದು ಮೊದಲೇ ನಿನ್ನದಾಗಿತ್ತೋ ಅದನ್ನು ಬಂದು ಕದಿಯುತ್ತದೆ. ಅದು ತಪ್ಪು ಮಾಹಿತಿಯಿಂದ. ದೇವರ ವಾಕ್ಯವನ್ನು ತಿರುಚಿ. ಯೆಶಾಯನ ಗ್ರಂಥ ಅಧ್ಯಾಯ 27 ವಾಕ್ಯ 1. ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ವವೂ ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪವಾದ ಲೆವಿಯಾತನನ್ನು, ಡೊಂಕಾಗಿ ಹರಿಯುವ ಸರ್ಪವಾದ ಲೆವಿಯಾತನನ್ನು ಮತ್ತು ಮಹಾನದಿಯಲ್ಲಿ ಘಟಸರ್ಪವನ್ನು ಕೊಂದು ಹಾಕುವನು. ಇಲ್ಲಿ ಘಟಸರ್ಪದ ಕೆಲವು ಗುಣಲಕ್ಷಣಗಳ ಬಗ್ಗೆ ಹೇಳಿದೆ. ಇಲ್ಲಿ ಹೇಳುತ್ತದೆ ಚುಚ್ಚುವ ಸರ್ಪ. ಕೆಲವು ಆವೃತ್ತಿಗಳು ಹೇಳುತ್ತವೆ ದುಷ್ಟ ಸರ್ಪ, ತಿರುಚುವ ಸರ್ಪ. ಸರಿಯಲ್ಲವೇ? ಹೌದು, ಅದರ ಸ್ವಭಾವವಾದ ಮನವೊಲಿವಿಕೆಯಿಂದ ನಿಮ್ಮನ್ನು ಚುಚ್ಚುತ್ತಾನೆ. ಹೌದು, ನಿಮ್ಮೊಳಗೆ ಚುಚ್ಚುತ್ತಾನೆ ತನ್ನ ಸ್ವಭಾವದಿಂದಾಗಿ. ನಮಗೆ ತಿಳಿದಿರಲಿಕ್ಕಿಲ್ಲ ಹವ್ವಳೊಂದಿಗೆ ಅವನ ಸಂಭಾಷಣೆ ಎಷ್ಟು ಹೊತ್ತಿನವರೆಗೆ ಇತ್ತೆಂದು. ಆ ಒಂದು ತಪ್ಪು ಮಾಹಿತಿಯನ್ನು ನೀಡಲು. ಆ ಸಂಭಾಷಣೆಯು ಪ್ರಾರಂಭವಾಗುವಾಗ ಆಕೆ ತುಂಬ ಜಾಗರೂಕಳಾಗಿರಬಹುದು ಮತ್ತು ಸಂಭಾಷಣೆಯು ತುಂಬ ಯಥಾರ್ಥವಾದ ಮುಗ್ಧತೆಯಿಂದ ಎಂದಿರಬಹುದು. ಆದರೆ ಮೆಲ್ಲಗೆ ವಿವೇಚನಾ ಶಕ್ತಿ ಕಡಿಮೆಯಾಯಿತು. ರಕ್ಷಣಾ ಕವಚ ಕೆಳಗೆ ಬಂತು. ಆವಾಗ ಸರ್ಪವು ತಪ್ಪು ಮಾಹಿತಿಯನ್ನು ನೀಡಿತು. ಸರಿಯಲ್ಲವೇ? ಆಮೆನ್. ಮುಂದುವರಿಸುತ್ತಾ ಹೇಳುತ್ತದೆ, ಒಂದು ತಿರುಚಿದ ಸರ್ಪ. ಇದು ವಿಷಯಗಳನ್ನು ತಿರುಚುತ್ತದೆ. ಘಟಸರ್ಪದ ಇನ್ನೊಂದು ಗುಣಲಕ್ಷಣ ತಿರುಚುವ ಸರ್ಪ. ಅದರ ಸ್ವಭಾವವು ವಿಷಯಗಳನ್ನು ತಿರುಚುವುದು, ಪ್ರತಿಯೊಂದು ಸತ್ಯವನ್ನು ತಿರುಚುವುದು. ಒಂದು ಚಿಕ್ಕ ತಿರುಚುವಿಕೆ. ವಿವೇಚನೆ ಇಲ್ಲದ ದೃಷ್ಟಿಗೆ ಅದು ಸರಿ. ಅದರಲ್ಲಿ ಯಾವುದೇ ತಪ್ಪು ಕಾಣುವುದಿಲ್ಲ. ಎಲ್ಲ ಮಾರ್ಗಗಳು ರೋಮಪುರಕ್ಕೆ ಕೊಂಡೊಯ್ಯುತ್ತವೆ. ಯಾವ ಮಾರ್ಗದಲ್ಲಿ ಹೋದರೂ ನೀವು ಅಲ್ಲಿಗೆ ಸೇರುತ್ತೀರಿ. ನೀವು ಒಳ್ಳೆಯರಾಗಿರಿ, ನಯವಾಗಿ ಒಳ್ಳೆಯವರಾದರೆ ಸಾಕು. ಕೇಳಲು ಚೆನ್ನಾಗಿಯೇ ಇದೆ ಅಲ್ಲವೇ? ಲೌಕಿಕ ಮನುಷ್ಯನಿಗೆ ಇದೆಲ್ಲವೂ ಸಾಮಾನ್ಯವಾಗಿ ಕಾಣುತ್ತದೆ. ಸರಿಯಲ್ಲವೇ? ಯಥಾರ್ಥವಾದ ಮುಗ್ಧ ಸಂಭಾಷಣೆ ದೇವರ ವಾಕ್ಯದ ಮುಖಾಂತರ ಪರಿಶೀಲಿಸದಿದ್ದರೆ. ಆಮೇನ್. ಅದಕ್ಕೆ ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿರುವುದರಿಂದ ಹೆದರಿ ಅಡಗಿಕೊಂಡೆನು ಎಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದೆ ಎಂದು ನಿನಗೆ ತಿಳಿಸಿದವರಾರು? ಇಲ್ಲಿ ದೇವರು ಆದಾಮನ ಹತ್ತಿರ ಕೇಳುತ್ತಾರೆ, ನೀನು ಬೆತ್ತಲೆಯಾಗಿದ್ದೀಯೆಂದು ನಿನಗ್ಯಾರು ತಿಳಿಸಿದರು? ದೇವರಿಗೆ ತಿಳಿದಿದೆ ಇದು ಬೇರೊಂದು ಸಂಪರ್ಕದಿಂದ ಬಂದಿದೆ ಎಂದು, ಬೇರೊಂದು ಮಾಹಿತಿಯಿಂದ. ಮತ್ತೊಬ್ಬನಾರೋ ಕೆಲವು ವಿಷಯಗಳನ್ನು ತಿಳಿಸಿದ್ದಾನೆ. ಆದುದರಿಂದ ನಿನಗಾರು ತಿಳಿಸಿದರು? ಈ ಮಾಹಿತಿಯ ಮೂಲ ಯಾವುದು?
ಯಾವಾಗ ನೀವು ಬೇರೊಂದು ಮಾಹಿತಿಯನ್ನು, ಬೇರೊಂದು ಸುವಾರ್ತೆಯನ್ನು ಕೇಳುವಾಗ ನೀವು ಹಲವು ವಿಷಯಗಳಿಗೆ ಬೆತ್ತಲೆಯಾಗುತ್ತೀರಿ. ಆದಾಮನು ಬೆತ್ತಲೆಯನ್ನು ಅನುಭವಿಸಿದ. ಅವನೇನನ್ನು ಕಳೆದುಕೊಂಡನೆಂದು ಅವನಿಗೆ ಅರಿವಿರಲಿಲ್ಲ. ಅವನವನ ಸಿಂಹಾಸನವನ್ನು ಕಳೆದುಕೊಂಡ. ಅವನಿಗೆ ಅದರ ಅರಿವಿರಲಿಲ್ಲ. ಆದರೆ ಅವನು ಬೆತ್ತಲೆತನವನ್ನು ಅನುಭವಿಸಿದ. ಹೌದು, ಏನನ್ನೋ ಕಳಚಿಕೊಂಡ ಅನುಭವವು ಅವನಿಗಾಯಿತು. ಹೌದು, ಪ್ರತಿಯೊಂದು ತಪ್ಪು ಮಾಹಿತಿಯು ನಿಮ್ಮಿಂದ ಕೆಲವನ್ನು ಕಳಚಿಕೊಳ್ಳುವಂತೆ ಮಾಡುತ್ತದೆ. ದೇವರಲ್ಲಿ ನಿಮ್ಮ ಆತ್ಮವಿಶ್ವಾಸ, ದೇವರಲ್ಲಿ ನಿಮ್ಮ ನಂಬಿಕೆ, ಅವರ ವಾಕ್ಯಕ್ಕೆ ನಿಮಗಿರುವ ವಿಧೇಯತೆ, ಹಾಗೆ ಅನೇಕ ವಿಷಯಗಳು ನಿಮ್ಮಿಂದ ಕಳಚಿ ಹೋಗಬಹುದು. ನೀವು ಸರಿಯಾಗಿ ಅರಿತುಕೊಳ್ಳುವ ಮೊದಲು ಪ್ರತಿಯೊಂದು ವಂಚನೆಯ ಆತ್ಮ, ಕಳ್ಳನು ಬರುವುದು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು, ನಿಮ್ಮ ವಿಶ್ವಾಸವನ್ನು ನಾಶ ಮಾಡಲು, ದೇವರಲ್ಲಿದ್ದ ನಿಮ್ಮ ನಂಬಿಕೆಯನ್ನು ನಾಶ ಮಾಡಲು. ಅವನು ಹೇಗೆ ಬರುತ್ತಾನೆ? ಅವನು ತುಂಬ ಸೂಕ್ಷ್ಮವಾದ ರೀತಿಯಲ್ಲಿ ಬರುತ್ತಾನೆ. ವಿಷಯಗಳನ್ನು ತಿರುಚಿ, ತಪ್ಪು ಮಾಹಿತಿಗಳನ್ನು ನೀಡಿ. ಯಾಕೆಂದರೆ ದೇವರ ವಾಕ್ಯವು ಹೇಳುತ್ತದೆ, ಅವುಗಳು ವಂಚಿಸುವ ಆತ್ಮಗಳು, ದೆವ್ವಗಳ ಬೋಧನೆಗಳಿವೆ. ಇದೆಲ್ಲವೂ ನಿಮ್ಮ ಬೈಬಲ್ನಲ್ಲೂ ಇದೆ ಅಲ್ಲವೇ? ಆಮೇನ್. ಹೌದು, ದೆವ್ವಗಳು ಸಹ ಕೆಲವು ಸಿದ್ಧಾಂತಗಳನ್ನು ಹೊಂದಿವೆ. ಅವುಗಳನ್ನು ಅವು ಪ್ರಕಟಿಸುತ್ತವೆ, ಬೋಧಿಸುತ್ತವೆ. ಹಾಗೂ ಕೆಲವು ದೇವ ಸೇವಕರು ಅದನ್ನು ಬೋಧಿಸುತ್ತಾರೆ. ಅವುಗಳಿಗೆ ಬೋಧಿಸಲು ಪಾತ್ರೆಗಳು ಬೇಕು. ದೇವರ ವಾಕ್ಯವು ಹೇಳುತ್ತದೆ, ಮತ್ತೊಬ್ಬ ಯೇಸು, ಬೇರೊಂದು ಸುವಾರ್ತೆ ಮತ್ತು ಬೇರೊಂದು ಆತ್ಮ. ಆದರೆ ಅದು ಪವಿತ್ರಾತ್ಮನಲ್ಲ, ಅದು ದೇವರ ವಾಕ್ಯವಲ್ಲ, ಹಾಗೂ ಅದು ಸಂಪೂರ್ಣ ದೇವರ ವಾಕ್ಯ ಅಲ್ಲ, ಅರ್ಧ ಸತ್ಯ. ಯಾವಾಗ ವಂಚನೆಯು ಅಧಿಕವಾಗುತ್ತದೆ, ಆವಾಗ ಯೇಸುವಿನ ಬರೋಣವು ತುಂಬ ಹತ್ತಿರವಾಗಿರುತ್ತದೆ. ಆಮೇನ್, ಹಾಲೆಲೂಯ. ಯಾವಾಗ ನೀವು ಕತ್ತಲೆಯ ರಾಜ್ಯದಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡರೆ ಅಥವಾ ಕತ್ತಲೆ ರಾಜ್ಯದ ಪ್ರತಿನಿಧಿಗಳೊಡನೆ ಸಂಪರ್ಕವನ್ನು ಇಟ್ಟುಕೊಂಡರೆ, ದೇವರ ವಾಕ್ಯವು ಹೇಳುತ್ತದೆ, ಅವರು ಕೊಡುವ ಮಾಹಿತಿ ನಿಮ್ಮನ್ನು ಬೆತ್ತಲೆಯನ್ನಾಗಿಸುತ್ತದೆ. ಅವರು ಕೊಡುವ ತಪ್ಪು ಮಾಹಿತಿಯು ನಿಮ್ಮಿಂದ ಅದು ಏನನ್ನಾದರೂ ಕದಿಯುತ್ತದೆ. ಆಮೇನ್. ಆದುದರಿಂದ ಅವನು ಕೊಡುವ ತಪ್ಪು ಮಾಹಿತಿಯಂತೆ ನೀವು ಕಾರ್ಯಪ್ರವೃತ್ತರಾದರೆ ಅದು ಸೈತಾನನಿಗೆ ಶಕ್ತಿಯನ್ನು ನೀಡುತ್ತದೆ. ಅವಳು ಮಾಹಿತಿಯನ್ನು ಪಡೆದಳು ಮತ್ತು ಕೂಡಲೇ ಅದರ ಬಗ್ಗೆ ಕಾರ್ಯನಿರತಳಾದಳು. ಆವಾಗ ಶತ್ರುವಿಗೆ ಬಲ ಸಿಕ್ಕಿತು. ಯಾವಾಗ ವಂಚನೆಯ ಸಿದ್ಧಾಂತವನ್ನು ನೀವು ಕೇಳಿ ಅದರ ಹಾಗೆ ಕಾರ್ಯನಿರತರಾದರೆ ಶತ್ರುವಿಗೆ ನೀವು ಬಲವನ್ನು ನೀಡುತ್ತೀರಿ. ಯಾವ ಮನುಷ್ಯನು ಅದನ್ನು ಸ್ವೀಕರಿಸಿ ಹಾಗೆಯೇ ಕಾರ್ಯನಿರತರಾದರೆ ಅವನ ಮೇಲೆ ಸೈತಾನನಿಗೆ, ಶತ್ರುವಿನ ಅವನ ಮೇಲೆ ಅಧಿಕಾರ ದೊರೆಯುತ್ತದೆ. ನೀವು ವಸ್ತುಗಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತೀರಿ. ಲೌಕಿಕ ವಸ್ತುಗಳನ್ನು ನಾವು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತೇವಲ್ಲವೇ? ಹಾಗೆಯೇ ಆತ್ಮಿಕ ವಸ್ತುಗಳನ್ನು ನಾವು ನಮ್ಮ ಆತ್ಮದಲ್ಲಿ ತೆಗೆದುಕೊಳ್ಳುತ್ತೇವೆ. ಮತ್ತು ಕೆಲವು ವಿಷಯಗಳನ್ನು ನಿಮ್ಮ ಮನಸ್ಸಲ್ಲಿ, ಭಾವನೆಗಳಲ್ಲಿ ತೆಗೆದುಕೊಳ್ಳುತ್ತೀರಿ, ಕೈಯನ್ನು ಉಪಯೋಗಿಸದೆ. ಸರಿಯಲ್ಲವೇ? ನೀವು ಕೆಲವು ವಿಷಯಗಳನ್ನು ನಿಮ್ಮ ಆತ್ಮದಲ್ಲಿ ಸ್ವೀಕರಿಸಿದ್ದೀರಿ, ನಾನು ನಿಮ್ಮ ಕೈಗೆ ಕೊಡಲಿಲ್ಲ, ಆದರೆ ನೀವು ಅದನ್ನು ಆತ್ಮದಲ್ಲಿ ಸ್ವೀಕರಿಸಿದ್ದೀರಿ. ಅದೇ ರೀತಿ ಶತ್ರುವು ನಿಮಗೆ ಕೊಡುವ ವಸ್ತುಗಳನ್ನು ನಿಮ್ಮ ಲೌಕಿಕವಾದ
ಕೈಯಲ್ಲಿ ಸ್ವೀಕರಿಸದೆ ನಿಮ್ಮ ಆತ್ಮದಲ್ಲಿ, ನಿಮ್ಮ ಮನಸ್ಸಲ್ಲಿ ಸ್ವೀಕರಿಸ್ತೀರಿ. ಏನನ್ನು ಸ್ವೀಕರಿಸ್ತೀರಿ ಮತ್ತು ಹೇಗೆ ಸಕ್ರಿಯವಾಗಿರುತ್ತೀರಿ, ಅದು ಅದಕ್ಕೆ ಬಲವನ್ನು ನೀಡುತ್ತದೆ. ದೇವರು ಮೊತ್ತ ಮೊದಲು ಕೇಳುತ್ತಾರೆ, ಯಾರು ನಿನಗೆ ಹೇಳಿದರು? ಮತ್ತು ನಾನು ತಿನ್ನಬೇಡ ಎಂದು ಹೇಳಿದ ಮರದ ಫಲವನ್ನು ನೀನು ತಿಂದೀಯಾ? ಒಂದು ಮಾಹಿತಿ ಮತ್ತು ಇನ್ನೊಂದು ಕ್ರಿಯೆ. ನೀನು ತಿಂದೀಯಾ? ತಿನ್ನುವುದಕ್ಕೆ ಬೇರೆ ಯಾವುದಾದರೂ ಶಬ್ದವನ್ನು ಉಪಯೋಗಿಸಬಹುದೇ? ಸೇವಿಸುವುದು, ಭಾಗಿಯಾಗುವುದು. ಹೌದು, ನೀವು ಯಾವುದರಲ್ಲಿ ಭಾಗವಹಿಸಿದ್ದೀರಿ? ಯಾವುದರಲ್ಲಿ ನೀವು ಭಾಗವಹಿಸ್ತೀರಿ ಅದು ನಿಮ್ಮ ಒಂದು ಭಾಗವಾಗಿರುತ್ತದೆ. ನೀವು ಭಾಗವಹಿಸುವುದರಲ್ಲಿ ನೀವು ಜಾಗರೂಕರಾಗಿರಬೇಕು. ಏನನ್ನು ಸ್ವೀಕರಿಸ್ತೀರಿ? ಬೇರೆಯವರನ್ನು ದೂರುವುದು ಮನುಷ್ಯನ ಸ್ವಭಾವ ಆಗಿದೆ. ದೇವರಿಂದ ಬೇರ್ಪಟ್ಟ ಮನುಷ್ಯನ ಸ್ವಭಾವ ಯಾವಾಗಲೂ ಬೇರೆಯವರನ್ನು ದೂಷಿಸುವುದು. ಈ ಕುಟುಂಬದಿಂದಾಗಿ, ಈ ಪೋಷಕರಿಂದಾಗಿ, ಈ ಗಂಡನಿಂದಾಗಿ, ಈ ನನ್ನ ಹೆಂಡತಿಯಿಂದಾಗಿ. ಮನುಷ್ಯ ಸ್ವಭಾವವು ಯಾವಾಗಲೂ ದೂರುವುದು. ಒಂದು ಪರಿಹಾರವನ್ನು ಹುಡುಕಲಲ್ಲ. ಅವರಿಗೆ ಸಮಸ್ಯೆಗೆ ಪರಿಹಾರ ಬೇಡ, ಆದರೆ ಅವರಿಗೆ ದೂಷಿಸಲು ಅಥವಾ ತಪ್ಪು ಹೊರಿಸಲು ಒಂದು ಜನ ಬೇಕು. ಮಕ್ಕಳು ಹಿರಿಯರನ್ನು ದೂಷಿಸುತ್ತಾರೆ. ಇದು ನಿನ್ನ ನಿರ್ಧಾರದಿಂದಾಗಿ, ನೀನು ಹೀಗೆ ಮಾಡಿದ್ದರಿಂದ. ಹೆಂಡತಿಯು ಗಂಡನನ್ನು ದೂರುತ್ತಾಳೆ, ಅಥವಾ ಇಡೀ ಕುಟುಂಬ ಆ ಒಂದು ಕುಟುಂಬದಿಂದಾಗಿ ಹೀಗಾಯಿತು. ದೇವರಿಂದ ಬೇರ್ಪಟ್ಟ ಮನುಷ್ಯನ ಸ್ವಭಾವ ಯಾವಾಗಲೂ ಬೇರೆಯವರ ಮೇಲೆ ತಪ್ಪನ್ನು ಹೊರಿಸುವುದು. ದೇವರು ಆದಾಮನಲ್ಲಿ ಕೇಳಿದರು, ನೀನು ಆ ಮರದ ಫಲವನ್ನು ತಿಂದೀಯಾ? ಉತ್ತರವು ಹೌದು ಅಥವಾ ಇಲ್ಲ ಎಂದಿರಬೇಕು, ಹೌದಲ್ಲವೇ? ಆದರೆ ಹೌದು ಅಥವಾ ಇಲ್ಲ ಎರಡೇ ಕೊಡತಕ್ಕಂತಹ ಉತ್ತರಗಳು. ಆದಾಮನು ಮೂರನೇ ಉತ್ತರದೊಂದಿಗೆ ಬಂದರಿಂದ ದೇವರಿಗೆ ಆಶ್ಚರ್ಯವಾಗಿರಬಹುದು, ಸರಿಯಲ್ಲವೇ? ದೇವರು ಅವನಲ್ಲಿ ನೇರವಾದ ಪ್ರಶ್ನೆಯನ್ನು ಕೇಳುತ್ತಾನೆ, ನೀನು ಈ ಮರದ ಫಲವನ್ನು ತಿಂದಿದ್ದೀಯಾ? ದೇವರು ಆಶ್ಚರ್ಯಚಕಿತರಾಗಿ ಹಾ ಎಂದಿರಬಹುದು. ಅವನ ಉತ್ತರವು ಹೌದೂ ಅಲ್ಲ, ಇಲ್ಲವೆಂದೂ ಅಲ್ಲ. ಬದಲಿಗೆ ನೀನು ಕೊಟ್ಟ ಈ ಸ್ತ್ರೀಯು, ಸರಿಯಲ್ಲವೇ? ದೇವರಿಂದ ಬೇರ್ಪಟ್ಟ ಮನುಷ್ಯನು ಯಾವಾಗಲೂ ನೇರವಾಗಿ ಉತ್ತರಿಸುವುದಿಲ್ಲ. ಅದರ ಬದಲಿಗೆ ತಪ್ಪನ್ನು ಹೊರಿಸಲು ಯಾರನ್ನಾದರೂ ಹುಡುಕುತ್ತಾನೆ, ದೂರಲು ಯಾರಾದರೂ ಸಿಗುತ್ತಾರೆಯೇ ಎಂದು. ದೇವರ ಹಾಜರುತನದಿಂದ ಬಿದ್ದ ಮನುಷ್ಯನ ಸ್ವಭಾವವನ್ನು ತಿಳಿದುಕೊಳ್ಳಬೇಕು. ದೂಷಿಸುವುದರಿಂದ ವಿಷಯಗಳು ಬದಲಾಗುವುದಿಲ್ಲ. ದೇವರ ವಾಕ್ಯದ ಮುಖಾಂತರ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು, ಸರಿಯಲ್ಲವೇ? ಹೌದು, ಆಮೆನ್. ಫಿಲಿಪಿಯರಿಗೆ ಅಧ್ಯಾಯ 1 ವಾಕ್ಯ 9-11. ಮತ್ತು ನಿಮ್ಮ ಪ್ರೀತಿಯು ಇನ್ನೂ ಅಧಿಕವಾಗಿ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿರಬೇಕೆಂದು ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಹೀಗೆ ಉತ್ತಮ ಕಾರ್ಯಗಳು ಯಾವುವೆಂಬುದನ್ನು ನೀವು ವಿವೇಚಿಸುವವರಾಗಬೇಕೆಂತಲೂ, ಹಾಗೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ನೀತಿಯೆಂಬ ಫಲದಿಂದ ತುಂಬಿದವರಾಗಿ ಇರಬೇಕೆಂದು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ಸಲ್ಲಿಸಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಇಲ್ಲಿ ಪೌಲನು ಹೇಳುತ್ತಾನೆ, ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ
ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ. ಹೌದು, ಪ್ರೀತಿ ಮತ್ತು ಜ್ಞಾನ ವಿವೇಕವು ಹೆಚ್ಚುತ್ತಾ ಹೋದಂತೆ ನಿಮ್ಮಲ್ಲಿದ್ದ ಅಪರಾಧ ಮನೋಭಾವವು ಹೋಗುತ್ತದೆ. ದೇವರಿಂದ ಬಿದ್ದ ಮನುಷ್ಯನ ಇನ್ನೊಂದು ಸ್ವಭಾವವು ಅವನು ಬೇಗನೆ ಮನನೊಂದುಕೊಳ್ಳುತ್ತಾನೆ. ಯಾವುದರ ಬಗ್ಗೆ ಹೇಳಿದರೂ ಅವರು ತಕ್ಷಣ ಮನನೊಂದಿಕೊಳ್ಳುತ್ತಾರೆ. ಅಪರಾಧವು ಬೇರೆಯೇ ಸ್ಥಾನವನ್ನು ಪಡೆಯುತ್ತದೆ. ದೇವರ ಹಾಜರುತನದಿಂದ ಮನುಷ್ಯನಲ್ಲಿ ಯಾರಾದರೂ ಮಾತಾಡುವಾಗ ತಿಳಿದುಕೊಳ್ಳಿ, ಅವರು ಏನನ್ನು ಹೇಳಲು ಬಯಸುತ್ತಾರೆಂದು. ದೂಷಿಸಲು ಪ್ರಯತ್ನಿಸುವುದಲ್ಲ ಅಥವಾ ಅಪರಾಧ ಮನೋಭಾವವನ್ನು ಹೊಂದಲು ಪ್ರಯತ್ನಿಸುವುದೂ ಅಲ್ಲ. ಆಮೇನ್. ನೀವು ಸರಳವಾಗಿಯೂ ನಿರ್ಮಲರಾಗಿಯೂ ಇರುವಂತೆ ನೀವು ದೇವರಲ್ಲಿ ಸಹ ಮನನೊಂದುಕೊಳ್ಳುತ್ತೀರಿ, ಮನುಷ್ಯರಲ್ಲಿ ಮಾತ್ರವಲ್ಲ. ಯಾಕೆಂದರೆ ಮನುಷ್ಯ ಸ್ವಭಾವವು ಮನುಷ್ಯನಲ್ಲಿ ಮನನೊಂದುವುದು ಅಥವಾ ದೇವರಲ್ಲಿ ಮನನೊಂದುವುದು. ತುಂಬ ಜನರು ದೇವರಲ್ಲಿ ಮನನೊಂದುಕೊಂಡಿದ್ದಾರೆ ಯಾವಾಗ ಅವರ ಇಚ್ಛೆಯಂತೆ ಕಾರ್ಯಗಳು ನಡೆಯದಿದ್ದರೆ ಅವರು ದೇವರಲ್ಲಿ ಮನನೊಂದುಕೊಳ್ಳುತ್ತಾರೆ. ದೇವರು ಯಾವಾಗಲೂ ಬದಲಾಗುವುದಿಲ್ಲ, ಅವರ ವಾಕ್ಯವು ಬದಲಾಗುವುದಿಲ್ಲ. ಹೌದಲ್ಲವೇ? ಹಾಗಾದರೆ ಯಾರು ಬದಲಾಗಬೇಕು? ನಾನು ಮತ್ತು ನೀವು. ನಮ್ಮನ್ನು ನಾವು ಅವರ ವಾಕ್ಯಕ್ಕೆ ಸರಿಯಾಗಿ ಜೋಡಿಸಿಕೊಳ್ಳಬೇಕು, ಹೊಂದಿಸಿಕೊಳ್ಳಬೇಕು. ಆತನ ಜ್ಞಾನದಿಂದ ಹೇರಳವಾಗಿ ತುಂಬಿರಬೇಕು. ಆಮೇನ್. ಅವರ ವಾಕ್ಯಕ್ಕೆ ಸರಿಯಾಗಿ ನಾವು ನಮ್ಮನ್ನೇ ಹೊಂದಿಸಿಕೊಳ್ಳಬೇಕು. ನಾವು ಒಟ್ಟು ಮಾಡುವ ತಪ್ಪು ಮಾಹಿತಿಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಯೆಹೋಶುವನ ಪುಸ್ತಕದ ಮುಖಾಂತರ ನಾನು ನಿಮಗೆ ವಿವರಿಸುತ್ತೇನೆ ಯಾಕೆ ಶತ್ರುವು ವಂಚಿಸಿದ್ದಾನೆಂದು. ಯೆಹೋಶುವ ಅಧ್ಯಾಯ 23 ವಾಕ್ಯ 12 ಮತ್ತು 13. ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಾಂಗಗಳೊಡನೆ ಸೇರಿಕೊಂಡು ಅವರೊಂದಿಗೆ ಗಂಡು ಹೆಣ್ಣು ಕೊಟ್ಟು ತಂದು ಸಂಬಂಧವನ್ನಿಟ್ಟುಕೊಂಡರೆ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದಿಲ್ಲವೆಂದು ತಿಳಿದುಕೊಳ್ಳಿರಿ. ಅವರೇ ನಿಮಗೆ ಉರುಲು ಬೋನು ಆಗಿರುವರು. ಅವರು ಪಕ್ಕೆಗೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣಿಗೆ ಚುಚ್ಚುವ ಮುಳ್ಳಿನಂತೆಯೂ ಇರುವರು. ಕಡೆಯಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ ಈ ಉತ್ತಮ ದೇಶದಲ್ಲಿ ನೀವು ಇಲ್ಲದಂತರಾಗಿರುವಿರಿ. ಇಲ್ಲಿ ನಿಮಗೇನು ಅರ್ಥವಾಯಿತು? ನೀವು ಒಂದು ಉತ್ತಮ ದೇಶದಲ್ಲಿ ನಾಶವಾಗುವಿರಾ? ನಾನೊಂದು ನಿಮಗೆ ಪ್ರಶ್ನೆಯನ್ನು ಕೇಳುತ್ತೇನೆ. ನೀವೊಂದು ಉತ್ತಮ ದೇಶದಲ್ಲಿ ನಾಶವಾಗುವಿರಾ? ದೇವರು ಕೊಟ್ಟ ಉತ್ತಮ ಆಶೀರ್ವಾದಗಳಿಂದ ನೀವು ಇಲ್ಲವಾಗುತ್ತೀರಾ? ದೇವರು ಕೊಟ್ಟ ಆಶೀರ್ವಾದಗಳು ನಿಮಗೊಂದು ನೋವು ಆಗಿರಬಹುದಾ? ನಿಮ್ಮ ಕಣ್ಣಿಗೆ ಚುಚ್ಚುವ ಮುಳ್ಳಾಗಿ, ಪಕ್ಕೆಗೆ ಹೊಡೆಯುವ ಕೊರಡೆಯಂತೆಯೂ. ಒಂದು ಉತ್ತಮವಾದ ನಾಡು ನಿಮಗೊಂದು ನೋವಾಗಬಹುದಾ? ಅದು ನೀವು ಇಲ್ಲದಂತಾಗುವಂತೆ ಆಗಲು ಕಾರಣವಾಗಬಹುದಾ? ದೇವರು ತನ್ನ ಪ್ರೀತಿಯಿಂದ ಕೊಟ್ಟ ಆಶೀರ್ವಾದಗಳು ನೋವನ್ನು ತರಬಹುದಾ? ಅವುಗಳು ನಿಮ್ಮ ಸಂಕಟಕ್ಕೆ ಮೂಲವಾಗಬಹುದಾ? ನಿಮ್ಮ ಕಣ್ಣಿಗೆ ಚುಚ್ಚುವ ಮುಳ್ಳಾಗಿರಬಹುದಾ? ಯಾವುದೇ ಹೊರಗಿನ ಕಣ ನಿಮ್ಮ ಕಣ್ಣಲ್ಲಿ ಇದೆಯಾ? ಮುಳ್ಳನ್ನು ಬಿಡಿ, ಅದು ಹೇಗಿರಬಹುದು? ಆದುದರಿಂದ ವಂಚನೆಯೊಂದಿಗೆ
ಗಿಬ್ಯೋನ್ ದೇಶದವರು ಬಂದರು. ಯಾಕೆಂದರೆ ಅವರಿಗೆ ಇಸ್ರೇಲ್ ಜನರೊಂದಿಗೆ ವಾಸಿಸಲು ದೇವರು ನಾಶ ಮಾಡಿ ಎಂದ ಜನರು ಅಲ್ಲಿ ವಾಸಿಸುವುದನ್ನು ಮುಂದುವರಿಸಲು. ಹೌದು, ಹಾಗೆಯೇ ಮುಂದುವರಿಯುವಾಗ ಅವರಲ್ಲಿ ಕೆಲವು ಅಂತರ್ಜಾತಿ ವಿವಾಹಗಳು ಏರ್ಪಡುತ್ತವೆ ಮತ್ತು ಅವರು ಅವರೊಳಗೆ ಒಬ್ಬರಂತಾಗುತ್ತಾರೆ. ಅವರ ಪದ್ಧತಿಗಳು ಇವರೊಂದಿಗೆ ಸೇರುತ್ತವೆ. ಸೊಲೊಮನ್ ರಾಜನು ಹಲವು ಹೆಂಡತಿಯರನ್ನು ಹೊಂದಿದ್ದ. ಪ್ರತಿಯೊಬ್ಬಳ ದೇವರಿಗೆ ಒಂದೊಂದು ದೇವಾಲಯವನ್ನು ಕಟ್ಟಿಸಿದ. ಅವನ ಹೆಂಡತಿಯರು ಆರಾಧಿಸಲು. ಹೌದಲ್ಲವೇ? ಆಮೆನ್. ದೇವರು ಕೊಡುವ ಆಶೀರ್ವಾದಗಳು ನಿಮ್ಮ ನಾಶದ ಮುಖ್ಯ ಸ್ಥಾನವನ್ನು ಪಡೆಯಬಹುದು. ಶತ್ರುವು ಯಾಕೆ ವಂಚಿಸಿದ? ಯಾಕೆಂದರೆ ದೇವರು ಕೊಟ್ಟ ಆಜ್ಞೆಗಳನ್ನು ನೀವು ಉಲ್ಲಂಘಿಸಬೇಕೆಂದು. ಆವಾಗ ಆ ಆಶೀರ್ವಾದವು ಒಂದು ಶಾಪವಾಗಿ ಬದಲಾಗುತ್ತದೆ. ಆ ಒಂದು ಆಶೀರ್ವಾದವು ಒಂದು ನೋವಾಗುತ್ತದೆ ಮತ್ತು ಆ ಒಂದು ಆಶೀರ್ವಾದವು ನೀವು ಇಲ್ಲದಂತೆ ಮಾಡುತ್ತದೆ. ಈಗ ನಿಮಗೆ ತಿಳಿಯಿತಲ್ಲವೇ ಶತ್ರುವು ಯಾಕೆ ವಂಚನೆಯೊಂದಿಗೆ ಬರುತ್ತಾನೆಂದು? ಹವ್ವಳು ತಪ್ಪು ಮಾಹಿತಿಯನ್ನು ಪಡೆದಳು ಮತ್ತು ಅದರ ಪ್ರಕಾರ ಕಾರ್ಯಶೀಲಳಾದಳು. ಆದರೆ ಶತ್ರುವು ಅಲ್ಲಿಂದ ಓಡಿ ಹೋದ. ಸರಿಯಲ್ಲವೇ? ಸೈತಾನನು ಅಲ್ಲಿ ಹಾಜರಾಗಿಲ್ಲ. ಅವನು ಸ್ಥಳವನ್ನು ಬಿಟ್ಟು ಹೋಗಿದ್ದಾನೆ. ಸೈತಾನನು ಬರೀ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಆಕೆಯದನ್ನು ಸ್ವೀಕರಿಸಿದ ಕೂಡಲೇ ಅವನು ಜಾಗ ಖಾಲಿ ಮಾಡಿದ್ದಾನೆ. ಯಾಕೆಂದರೆ ಅವನಿಗೆ ತಿಳಿದಿತ್ತು ಅದು ತನ್ನಷ್ಟಕ್ಕೆ ಕೆಲಸ ಮಾಡುತ್ತದೆಂದು. ಅವನ ಹಾಜರುತನದಲ್ಲಿ ಅಗತ್ಯವಿಲ್ಲವೆಂದು. ಒಬ್ಬ ಮನುಷ್ಯನು ವಂಚಿಸಲ್ಪಟ್ಟು ಒಂದು ಸುಳ್ಳನ್ನು ನಂಬಿ ಮತ್ತು ಅದರ ಪ್ರಕಾರ ನಡೆಯುತ್ತಾನೆಂದಾದರೆ ಅವನಿಗೆ ಅಲ್ಲಿ ಬೇರೆ ಕೆಲಸವಿಲ್ಲ. ಅದು ತನ್ನಿಂತಾನೇ ಕೆಲಸ ಮಾಡುತ್ತದೆ, ಅವರು ನಾಶವಾಗುವವರೆಗೆ. ಹೌದು, ದೇವರ ವಾಕ್ಯ ಹೇಳುತ್ತದೆ, ನನ್ನ ಜನರು ಜ್ಞಾನದ ಕೊರತೆಯಿಂದ ನಾಶವಾಗುತ್ತಾರೆ. ಅಜ್ಞಾನದಿಂದ, ತಪ್ಪು ಮಾಹಿತಿ, ದೆವ್ವಗಳ ಸಿದ್ಧಾಂತ ಮತ್ತು ಸುಳ್ಳಿನ ಆತ್ಮ, ವಂಚಿಸುವ ಆತ್ಮಗಳು ಕಳಿಸುವ ಈ ಬೋಧನೆಗಳು, ಇವುಗಳೇ ಎಲ್ಲ ನಾಶಕ್ಕೂ ಸಾಕಾಗುತ್ತವೆ. ಆಶೀರ್ವಾದದ ದೇಶದಲ್ಲೂ ಸಹ. ಆಮೆನ್. ಹಾಲೆಲೂಯ. ದೇವರ ವಾಕ್ಯವನ್ನು ಸಂತೋಷಿಸುತ್ತೀರಲ್ಲವೇ? ಆಮೆನ್. ಎಫೆಸದವರಿಗೆ ಅಧ್ಯಾಯ 6 ವಾಕ್ಯ 10. ಕಡೆಯದಾಗಿ ನೀವು ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಮಗೆ ಹೋರಾಟವಿರುವುದು ಮನುಷ್ಯ ಮಾತ್ರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಗಳಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ದೇವರ ವಾಕ್ಯವು ಹೇಳುತ್ತದೆ, ಬಲಗೊಳ್ಳಿರಿ, ಬಲಗೊಳ್ಳಿರಿ. ನಿಮ್ಮ ಶಕ್ತಿಯಿಂದ, ನಿಮ್ಮ ಜ್ಞಾನದಿಂದ, ನಿಮ್ಮ ತಿಳುವಳಿಕೆಯಿಂದ ಅಲ್ಲ. ಬಲಗೊಳ್ಳಿರಿ, ಕರ್ತನನ್ನು ಆಶ್ರಯಿಸಿ. ಅವರು ಬುದ್ಧಿವಂತರನ್ನು ಆರಿಸಲಿಲ್ಲ, ಈ ಪ್ರಪಂಚದ ಮೂರ್ಖರನ್ನು ಆತನು ಆರಿಸಿದ್ದಾನೆ. ಎಷ್ಟರವರೆಗೆ ದೇವರಿಗೆ ನೀವು ವಿಧೇಯರಾಗಿರುತ್ತೀರಿ? ಎಷ್ಟರವರೆಗೆ ನೀವು ದೇವರ ಶಕ್ತಿಯನ್ನು ಆಶ್ರಯಿಸುತ್ತೀರಿ? ನಿಮ್ಮ ಬಲದಲ್ಲಿ ಅಲ್ಲ, ಎಲ್ಲಿಯವರೆಗೆ ದೇವರನ್ನೇ ಹೊಂದಿಕೊಂಡು ಇರುತ್ತೀರಿ. ನೀವು ಒಂದು ಸುರಕ್ಷತೆಯ ಸ್ಥಳದಲ್ಲಿ ಇರುತ್ತೀರಿ. ಅಹಂಕಾರವು ವಂಚನೆಗೆ ಬಾಗಿಲನ್ನು ತೆರೆದಿರುತ್ತದೆ.
ನೀವು ನಿಮ್ಮಲ್ಲೇ ವಿಶ್ವಾಸವನ್ನಿಟ್ಟಾಗ, ನಿಮ್ಮನ್ನೇ ನಂಬಿಕೊಂಡಿರುವಾಗ, ನಿಮ್ಮ ಕಣ್ಣು ನೋಡಿದ್ದನ್ನು, ನಿಮ್ಮ ಮನಸ್ಸು ಗ್ರಹಿಸುವುದನ್ನು ನಿಮ್ಮ ತರ್ಕಗಳು ನಿಮಗೆ ತಿಳಿಸುವವರೆಗೆ. ಹೌದು, ಒಂದು ಹಂತದಲ್ಲಿ ಯೆಹೋಶುವನು ಮೋಸಕ್ಕೆ ಒಳಗಾದ, ಸರಿಯಲ್ಲವೇ? ಯಾಕೆಂದರೆ ಅವನು ದೇವರಲ್ಲಿ ವಿಚಾರಿಸಲಿಲ್ಲ. ಎಲ್ಲವೂ ಸರಿಯಾಗಿ ಕಾಣುವಾಗ ನಾನು ಹೇಗೆ ತಪ್ಪಾಗಲು ಸಾಧ್ಯ? ಅಂಥದೇ ಸ್ಥಳದಲ್ಲಿ ವಂಚನೆಯೂ ಇರುತ್ತದೆ. ಯಾವಾಗ ಎಲ್ಲವೂ ತುಂಬ ಸಂಪೂರ್ಣತೆಯಿಂದಿರುವಾಗ, ಸರಿಯಲ್ಲವೇ? ಆದುದರಿಂದ ದೇವರಲ್ಲಿ ಬಲಗೊಳ್ಳಿರಿ ಮತ್ತು ಅವರ ಶಕ್ತಿಯನ್ನು ಆಶ್ರಯಿಸಿರಿ. ಆಮೆನ್. ಆದುದರಿಂದ ಯಾವುದೇ ಸ್ಥಿತಿಯಲ್ಲಿ ನಿಮ್ಮ ಆಯುಧಗಳನ್ನು ಕೆಳಗಿಡಬೇಡಿರಿ. ಆಮೆನ್. ಯಾವುದು ಆ ಆಯುಧಗಳು? ಭರವಸೆಯ ಶಿರಸ್ತ್ರಾಣ, ನೀತಿ ಎಂಬ ವಜ್ರಕವಚ, ಸತ್ಯವೆಂಬ ನಡುಕಟ್ಟು, ನಂಬಿಕೆ ಎಂಬ ಗುರಾಣಿ, ದೇವರ ವಾಕ್ಯವೆಂಬ ಕತ್ತಿ, ಸಮಾಧಾನದ ಸುವಾರ್ತೆಯನ್ನು ಸಾರಲು ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ದೇವರ ಸರ್ವಾಯುಧಗಳನ್ನು ಧರಿಸಿರಿ. ಭರವಸೆಯನ್ನು ಕಳಗೊಳ್ಳಬೇಡಿರಿ. ನಿರಾಶೆ, ಹತಾಶೆಯನ್ನು ಬರಲು ಬಿಡಬೇಡಿರಿ. ಯಾವಾಗಲೂ ಭರವಸೆಯ ಶಿರಸ್ತ್ರಾಣವನ್ನು ಧರಿಸಿರಿ. ನಂಬಿಕೆ ಎಂಬ ಗುರಾಣಿ ಮತ್ತು ನೀತಿ ಎಂಬ ವಜ್ರಕವಚ, ದೇವರ ವಾಕ್ಯವೆಂಬ ಕತ್ತಿ, ಸುವಾರ್ತೆಯನ್ನು ಸಾರಲು ಸಿದ್ಧವಾಗಿರುವ ಮನಸ್ಸೆಂಬ ಪಾದುಕೆಗಳು. ದೇವರು ನಿಮ್ಮ ಬಳಿಗೆ ಬರಮಾಡಿದ ಜನರಲ್ಲಿ ನೀವು ಎಂದಾದರೂ ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಮಹತ್ಕಾರ್ಯಗಳ ಬಗ್ಗೆ ಹಂಚಿಕೊಂಡಿದ್ದೀರಾ? ನೀವು ಪ್ರೀತಿಸುವವರಲ್ಲಿ ಶತ್ರುವು ತುಂಬ ತಪ್ಪು ಮಾಹಿತಿಯನ್ನು ತಿಳಿಸುತ್ತಾನೆ, ಆದರೆ ನೀವು ಸತ್ಯವನ್ನು ತಿಳಿಸಿದ್ದೀರಾ? ನಿಮ್ಮ ಪ್ರೀತಿ ಪಾತ್ರರಲ್ಲಿ, ಹತ್ತಿರದವರಲ್ಲಿ, ಬಂಧುಗಳಲ್ಲಿ. ಸುವಾರ್ತೆಯನ್ನು ಸಾರಲು ತಯಾರಿರುವ ಮನಸ್ಸೆಂಬ ಪಾದುಕೆಗಳು. ಆದುದರಿಂದ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿರಿ ಮತ್ತು ಜಯಶಾಲಿಗಳಾಗಿ ನಿಲ್ಲಿರಿ. ಯಾಕೆಂದರೆ ವಂಚನೆಗೆ ಒಳಗಾಗದಂತೆ. ವಂಚನೆ ಎಂದರೆ ಬೀಳುವುದು, ಸರಿಯಲ್ಲವೇ? ವಂಚನೆಗೆ ಬೀಳುವುದನ್ನು ತಪ್ಪಿಸಲು ದೇವರ ವಾಕ್ಯವು ಹೇಳುತ್ತದೆ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿರಿ. ಯಾಕೆಂದರೆ ನೀವು ಜಯಶಾಲಿಗಳಾಗಿ ನಿಲ್ಲಲು. ಯಾರ ವಿರೋಧವಾಗಿ ನಿಲ್ಲಲು? ಶತ್ರುಗಳ ದುಷ್ಕೃತ್ಯಗಳ ವಿರೋಧವಾಗಿ, ಶತ್ರುವಿನ ವಂಚನೆಯ ವಿರುದ್ಧ, ಚುಚ್ಚುವ ಸರ್ಪ ಮತ್ತು ತಿರುಚುವ ಸರ್ಪ ಇವುಗಳ ವಿರುದ್ಧ. ಆದುದರಿಂದ ಶತ್ರುವಿನ ದುಷ್ಕೃತ್ಯಗಳಿಗೆ ವಿರುದ್ಧವಾಗಿ ನಿಲ್ಲಲು. ಪೌಲನು ಮುಂದುವರಿಸುತ್ತಾ ಹೇಳುತ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ. ಆದುದರಿಂದ ನಿಮ್ಮ ತಂದೆ ತಾಯಿ, ನಿಮ್ಮ ಗಂಡ, ನಿಮ್ಮ ಹೆಂಡತಿ ನಿಮ್ಮ ಶತ್ರುಗಳಲ್ಲ. ನಮ್ಮ ಹೋರಾಟವು ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ. ಶತ್ರುವು ಮನುಷ್ಯನನ್ನು ಉಪಯೋಗಿಸಬಹುದು, ನಿಮ್ಮ ಅಧಿಕಾರಿಗಳನ್ನು, ಸಹೋದ್ಯೋಗಿಗಳನ್ನು. ಆದರೆ ನಮ್ಮ ಹೋರಾಟವು ಅವರ ವಿರುದ್ಧ ಅಲ್ಲ. ನೀವು ದುಷ್ಟತನದ ಅತಿಥಿ ಯಾರೆಂದು ತಿಳಿದುಕೊಳ್ಳಬೇಕು. ರಾಜತ್ವ ಮತ್ತು ಅಧಿಕಾರಿಗಳು ಅವರ ಹಿಂದೆ ಕಾರ್ಯನಿರ್ವಹಿಸುತ್ತವೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ,
ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ವಿರುದ್ಧವಾಗಿ, ಸರಿಯಲ್ಲವೇ? ನಿಮ್ಮ ಶತ್ರು ಯಾರೆಂದು ನಿಮಗೆ ತಿಳಿದಿರಬೇಕು. ಮನುಷ್ಯ ಮಾತ್ರದವರಲ್ಲ. ಅನೇಕ ಸಲ ಶತ್ರುವು ನಮ್ಮನ್ನು ತಬ್ಬಿಬ್ಬು ಮಾಡಿ ಬಲೆಯಲ್ಲಿ ಸಿಕ್ಕಿಸಿ ಅಪರಾಧ ಮಾಡುವಂತೆ ಮಾಡುತ್ತಾನೆ. ಯಾರಾದರೂ ಇಲ್ಲಿ ನಮ್ಮೊಳಗೆ ಅಪರಾಧದ ಬಲೆಯಲ್ಲಿ ಸಿಕ್ಕಿಕೊಂಡಿರಬಹುದು. ಹಾಗೆ ಆಗಿದ್ದಲ್ಲಿ ನೀವೊಂದು ಖೈದಿ. ಮತ್ತು ನಾವು ಸುಲಭದಲ್ಲಿ ಮನನೊಂದುತ್ತೇವೆ, ನೋವುಂಟು ಮಾಡುತ್ತೇವೆ. ನಾವು ಕಹಿ ಅನುಭವ ಉಳ್ಳವರಾಗುತ್ತೇವೆ. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಮನನೊಂದಿಕೊಳ್ಳಬೇಡಿರಿ. ಮನನೊಂದುಕೊಳ್ಳಲು ನಿಜವಾದ ಕಾರಣಗಳಿರಬಹುದು. ನಿಮ್ಮ ಶತ್ರು ಯಾರೆಂದು ತಿಳಿದುಕೊಳ್ಳಿರಿ. ಆಮೆನ್. ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಮತ್ತು ತಿಳಿದುಕೊಳ್ಳಿರಿ. ವಂಚಿಸುವ ಆತ್ಮ, ಸುಳ್ಳಿನ ಆತ್ಮ, ದೆವ್ವಗಳ ಬೋಧನೆ, ಕತ್ತಲೆ ರಾಜ್ಯದ ಶಕ್ತಿಗಳು ಇದ್ದು ಜನರನ್ನು, ವಸ್ತುಗಳನ್ನು ಉಪಯೋಗಿಸುತ್ತವೆ. ನಿಮ್ಮನ್ನು ಕಾನೂನಿನ ಕೈದಿಯನ್ನಾಗಿಸಲು, ಕಾನೂನಿನ ಬಂದಿಯನ್ನಾಗಿಸಲು ದೇವರ ರಾಜ್ಯದೊಳಗೆ, ಹೌದು, ರಾಜ್ಯದೊಳಗೆ ನೀವೊಂದು ಕಾನೂನಿನ ಕೈದಿಯಾಗಲು ಸಾಧ್ಯ. ಅಲ್ಲಿದ್ದ ಆಜ್ಞೆಗಳಿಗೆ ಅವಿಧೇಯರಾಗಿ ಮತ್ತು ಪ್ರತಿಯೊಂದು ವಂಚನೆಯು ಅದಕ್ಕಾಗಿಯೇ ಉದ್ದೇಶಿಸಿದೆ. ಆಮೆನ್. ಹಾಲೆಲೂಯ. ನಿಮ್ಮ ವಿರೋಧವು ಯಾವಾಗಲೂ ನಿಮ್ಮ ಆಶೀರ್ವಾದದ ಮೂಲದ ಕಡೆಗೆ ಇರುತ್ತದೆ. ನೀವೊಂದು ಸಭೆಯ ಸದಸ್ಯರಾದರೆ ನಿಮ್ಮ ಪಾಸ್ಟರಿನ ವಿರುದ್ಧ ಮನನೊಂದುಕೊಂಡಿರುತ್ತೀರಿ. ನೀವೊಂದು ಹೆಂಡತಿಯಾದರೆ ನೀವು ಗಂಡನ ವಿರುದ್ಧ ಮನನೊಂದುಕೊಂಡಿರುತ್ತೀರಿ. ನೀವೊಂದು ಗಂಡನಾದರೆ ದೇವರ ವಿರುದ್ಧ ಮನನೊಂದುಕೊಂಡಿರುತ್ತೀರಿ. ಹೌದು, ಅದು ಯಾವಾಗಲೂ ನಿಮ್ಮ ಆಶೀರ್ವಾದದ ಮೂಲದ ಕಡೆಗೆ ಇರುತ್ತದೆ. ಶತ್ರುವು ಯಾವಾಗಲೂ ವಿರುದ್ಧ ಮನನೊಂದುವ ಮನೋಭಾವವನ್ನು ತರುತ್ತಾನೆ ಮತ್ತು ಅದು ಯಾವಾಗಲೂ ನಿಮಗಿಂತ ಮೇಲಿನವರ ಮೇಲೆ ಇರುತ್ತದೆ. ಆಮೆನ್. ಹಾಲೆಲೂಯ. ಯೇಸುವಿಗೆ ಸ್ತೋತ್ರ. ದೇವರ ವಾಕ್ಯಕ್ಕೋಸ್ಕರ ವಂದನೆ ಸ್ತೋತ್ರಗಳನ್ನು ಸಲ್ಲಿಸುವ. ಹಾಲೆಲೂಯ. And continue to build them up. Continue to build capacity inside them, Father, to do great exploits for your kingdom. In your hands I entrust every life. Bless them, Lord. Bless them in the name of the Father. Bless them in the name of the Lord Jesus. And bless them in the name of the Holy Spirit. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom. God bless you.